ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಾವ್ದು ಹೇಳಿದ್ರಿ ಈಗ? ನಿಶ್ಶೇಷ ಭಕ್ತಿಯ ಮಹತ್ವ ಹೇಳ್ತಾ ಇದ್ದಾರೆ. ನಿಶ್ಶೇಷ ಧರ್ಮಕರ್ತಾಪಿ, ಎಷ್ಟೇ ಸರಿಯಾಗಿ ಧರ್ಮ ಮಾಡಿದರೂ ಕೂಡ ಭಕ್ತಿ ಇಲ್ಲ ಅಂದರೆ ಏನಾಯ್ತದು? ನರಕಕ್ಕೆ ಕಾರಣ. ಸದಾ ತಿಷ್ಠತೆ ಅಂತ ಹೇಳಿದಾಗ ಇನ್ನೊಂದು ಅರ್ಥ ಬರುತ್ತೆ. ನರಕೆ ಸದಾ ತಿಷ್ಠತೆ ಅಂದರೆ ಅಂಧಂತಮಸ್ಸು ಅಂತ ಅರ್ಥ. ನಿತ್ಯ ನರಕ. ನಿತ್ಯ ನರಕ ಯಾವುದು? ತಮಸ್ಸು ಅಂಧತಮಸ್ಸು ಅಷ್ಟೇ, ಬೇರೆ ಯಾವ್ದು ನಿತ್ಯ ನರಕಗಳಲ್ಲ. ಸದಾ ತಿಷ್ಠತೆ ಅಂತ ಹೇಳಿದ್ದರಿಂದ ನರಕ ಶಬ್ದಕ್ಕೆ ಅಂಧಂತಮಸ್ಸು ಹೋಗ್ತಾರೆ ಅಂತ ಅರ್ಥ. ದುರ್ಯೋಧನ ಕೃಷ್ಣನ ಮನೆಗೆ ಕರೆದ, ಬಾರೋ ಮನೆಗೆ ಗೋವಿಂದ ಕರೆದಾಯ್ತು. ಅದು ಬರೀ ಏನು ಅವಲಕ್ಕಿ ಇವಿಲಿ ಕೊಡಲಿಲ್ಲ, ಏನು ಕೊಟ್ಟ? ಫಸ್ಟ್ ಕ್ಲಾಸ್ ಅಡುಗೆನೇ ಮಾಡಿಸಿದ್ದ. ಊಟ ಬಂದು ಎಲ್ಲ ಏನು ಎಲೆಗಿಲೆ ಹೊತ್ತು ಏನೇನು ಬೇಕು ರಾಜವೈಭವನೇ ಮಾಡಿಸಿದ್ದ. ಕೃಷ್ಣ ಏನು ಮಾಡ್ದ? ರಿಜೆಕ್ಟ್ ಮಾಡ್ದ. ಆ ಒಂದು ತಿಂಗಳಲ್ಲಿ ನಿರ್ವಂಶ ಆಯ್ತು. ಅವ್ರು ಎಲ್ಲ ಏರ್ಪಾಡು ಮಾಡ್ಕೊಂಡು, ಯಾಕೆ ನಿಶೇಷ ಧರ್ಮಕರ್ತಾಪಿ, ಅಲ್ಲಿ ಒಂದು ಅಡಿಗೆನೂ ಮಿಸ್ ಮಾಡಿಲ್ಲ ಅವರು. ಅಷ್ಟು ಯಾಕೆ ಕೃಷ್ಣನ್ ಟ್ಯಾಪ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡಿದೆ ಈಗ? ಟ್ರ್ಯಾಪ್ ಮಾಡ್ಲಿಕ್ಕೋಸ್ಕರ ಮ್ಯಾಕ್ಸಿಮಮ್ ಎಫರ್ಟ್ಸ್ ಆಗ್ತದೆ. ಕೃಷ್ಣ ಏನು ಗಮನಿಸ್ದ? ಎಲ್ಲ ಇದೆ, ನಿನ್ನಲ್ಲಿ ಏನಿಲ್ಲ? ಭಕ್ತಿನೇ ಇಲ್ಲ. ಆ ದ್ವಿಷದನ್ನಂ ನಭೋಕ್ತವ್ಯಂ, ಭಕ್ತಿ ಇಲ್ಲ, ಜೊತೆಗೆ ಏನೇ ದ್ವೇಷ ಇದೆ. ಅದನ್ನ ಏನು ಮಾಡ್ತೇನೆ? ನೀನು ಅನ್ನ ತಿನ್ನೋದಿಲ್ಲ ಅಂತ ಅನೌನ್ಸ್ಮಾಡು. ಗೊತ್ತಾಯ್ತು? ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ. ಪ್ರೀತಿ ಅಂದರೆ ಭಕ್ತಿ, ಭಕ್ತಿಯಿಂದ ಕೊಟ್ಟ ತಿನ್ನಬೇಕು. ಭಕ್ತಿ ಇಲ್ಲ ಅಂದರೆ ತಿನ್ನೋದಿಲ್ಲ ಅಂತ ಹೇಳಿದ ಕತೆ ಮುಗಿದೋಯ್ತು. ನಿಶೇಷ ಧರ್ಮಕರ್ತ. ಅದೇ ಸುಧಾಮನಿಗೆ ಉಲ್ಟಾ ಪಲ್ಟ, ಏನಿಲ್ಲ ಅಂತಂದ್ರೆ ಏನೇನೂ ಇಲ್ಲ. ಕ್ವಾಂಟಿಟಿ ವೈಸ್ ಮುಷ್ಟಿ, ಕ್ವಾಲಿಟಿ ನೋಡಿದ್ರೆ ಬರೀ ಅವಲಕ್ಕಿ, ಏನೇನೂ ಮಾಡಿಲ್ಲ. ಕೃಷ್ಣ ಏನು ಮಾಡ್ತದನ? ಸ್ವೀಕಾರ. ಯಾತಕ್ಕೆ? ಹಿಂದೆ ಏನಿತ್ತು ಅದರಲ್ಲಿ? ಭಕ್ತಿ. ವೆರಿ ಇಂಪಾರ್ಟೆಂಟ್. ಭಕ್ತಿ ಮೇಡ್ ಆಲ್ ದಿ ಡಿಫರೆನ್ಸ್. ಸದಾ ತಿಷ್ಠತಿ ಭಕ್ತಶ್ಚೇತ್ ಬ್ರಹ್ಮಹಾಪಿ ವಿಮುಚ್ಯತೆ. ಅದಾದ್ರೆ ಭಕ್ತನಾಗಿದ್ದರೆ ಬ್ರಹ್ಮಹತ್ಯ ಬರೀ ಏನೂ ಇಲ್ಲ ಅಲ್ಲ, ತಪ್ಪೇ ಇದೆ. ಬ್ರಹ್ಮಹತ್ಯ ದೋಷನೇ ಮಾಡಿಬಿಟ್ಟಿದ್ದಾರೆ. ಆದರೂ ಕೂಡ ಏನು ಮಾಡ್ತಾರೆ? ದೇವರು ಅದನ್ನು ಕ್ಷಮಿಸಿಬಿಡ್ತಾರೆ. ಭಕ್ತಿ ಒಂದಿದ್ರೆ ಏನಿದ್ರೂ ರಕ್ಷಣೆ ಮಾಡುತ್ತೆ. ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇ. ಎಲ್ಲ ಸಮಾರಂಭಕ್ಕೆ ಹೋಗಿರ್ತಾರೆ, ಎಲ್ಲ ಪ್ರೋಗ್ರಾಮ್ ಆಗ್ತಿರುತ್ತೆ. 12 ಆಗ ಟೈಮ್ ನೋಡ್ತಿರ್ತಾರೆ, ಭಕ್ತಿ ಇದೆಯಲ್ಲೋ ಅಂತ ಹೇಳ್ಬಿಟ್ಟು. ಭಕ್ತಿ ಇಲ್ಲ ಎಲ್ಲ ತಕ್ಷಣ ಖಾಲಿ ಮಾಡಿಬಿಡ್ತಾರೆ ಜಾಗ. ಭಕ್ತಿಗೋಸ್ಕರ ನಾವು ಹೇಗೆ ಹೋಗ್ತೀವೋ ಭಕ್ತಿ, ಅಲ್ಲಿ ಭಕ್ತಿ ಕಡೆಗೆ ಗಮನ ಇರ್ತದೆ, ಇಲ್ಲಿ ಭಕ್ತಿ ಕಡೆಗೆ ಗಮನ ಇರುತ್ತದೆ. ಭಕ್ತಿ ಕ್ಯಾನ್ಸಲ್ ಅಂದರೆ ಪ್ರೋಗ್ರಾಮ್ ಕ್ಯಾನ್ಸಲ್, ಇಲ್ಲಿ ಭಕ್ತಿ ಕ್ಯಾನ್ಸಲ್ ಅಂದರೆ ಎಂಥ ಯಜ್ಞ ಯಾಗ ಎಲ್ಲ ಕೂಡ ಏನವು ವೇಸ್ಟ್ ಇದ್ದಾಗಲೇ, ಏನು ಪ್ರಯೋಜನ ಇಲ್ಲ ಮಾಡಿ. ದುರ್ಯೋಧನ 2 ಕಡೆ ಫೇಲ್ ಆದ. ಒಂದು ಊಟಕ್ಕರ ಎಲ್ಲ ವ್ಯವಸ್ಥೆ ಮಾಡಿ ಹೋದ, ಕೊಂಡಿರಕ್ಕೆ ಯಾಗ ಮಾಡಿದ, ಅಲ್ಲೂ ಹೋದ. ಯಾಗ ಕೂಡ ವೇಸ್ಟ್ ಆಯಿತು, ಅಡುಗೆನೂ ವೇಸ್ಟ್ ಆಯಿತು. 2 ಎಕ್ಸಾಂಪಲ್ ಕೊಟ್ಟು ಏನಾಯ್ತು ಅಲ್ಲಿಗಾಗ? ಹೋಗಲಿ, ಅದು ಬಿಟ್ಟ ದ್ವಾರಕೆ ಸ್ವತಃ ಹೋದ. ದ್ವಾರಕೆಗೆ ಯಾರು ಡ್ರೈವರ್ನ ಕಳಿಸ್ತಿಲ್ಲ, ನೋಡಿ ಕರ್ಕೊಬರ್ರಿ ಅಂಥೇಳಿ. ಡ್ರೈವರ್ನ ಕಳಿಸ್ತಾರಲ್ಲ, ಪಂಚಾಮೃತ ಮಾಡಿಸ್ಕೊಬರ್ರಿ, ಆ ರೀತಿ ಏನಲ್ಲ. ದುರ್ಯೋಧನ ಸ್ವತಃ ತಾನೇ ಹೋದ. ಅದು 3 ಕಡೆ ದುರ್ಯೋಧನ ಫೇಲ್ ಆದ. ಒಂದು ಕಡೆಗೆ ಊಟಕ್ಕೆ ಕರೆದು, ಇನ್ನೊಂದು ಕಡೆಗೆ ಕೊಂಡಿರೇಖೆ ಯಾಗ ಮಾಡಿ, ಮತ್ತೊಂದು ಕಡೆಗೆ ಇದು ಮಾಡಿ, 3ರಲ್ಲೂ ಫೇಲ್ ಆದವ. 3ರಲ್ಲೂ ಏನಿಲ್ಲ ಅವನಿಗೆ? ಭಕ್ತಿ ಇಲ್ಲ, ದ್ವೇಷ ಇತ್ತು. ಏನಾರು ಮಾಡಿ ಕೃಷ್ಣನ ಹಿಡಿಬೇಕು, ಇಷ್ಟೇ ಒಂದು ತಂತ್ರ ಐತಿತ್ತು. ಆದರೆ ಅರ್ಜುನ ಪ್ರತಿ ಸರ್ತಿ ಏನದ? ಸಕ್ಸಸ್ಫುಲ್ ಆಗಿಬಿಟ್ಟು. ಯಾಕೆ? ಭೀಮನಿಂದ ಬಂದಿದ್ದರಿಂದ ಅದು ದಾರಿ ತಪ್ಪಲಿಕ್ಕಾಗಲಿಲ್ಲ ಆತನ ಕೈ. ಧರ್ಮೋ, ಇವನ್ನೆಲ್ಲ ಯೋಚನೆ ಮಾಡಬೇಕು. ನಾವು ದುರ್ಯೋಧನ ಕತೆ ಒಂದು ಕಡೆ ಇರಲಿ, ನಾವು ಮಾಡೋ ಕೆಲಸಗಳಲ್ಲಿ 199 ಏನಾಗಿರುತ್ತೆ? ಭಕ್ತಿ ಬಿಟ್ಟು ಎಲ್ಲ ಇರುತ್ತೆ. ಅದ್ರ ಸದಾ ದುರ್ಯೋಧನ ಒಂದು ಫಾಲೋ ಮಾಡ್ತಿದ್ದ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಿದ್ದ. ರೂಲ್ಸ್ ರೆಗ್ಯುಲೇಷನ್ ಇಲ್ಲ, ಭಕ್ತಿನೂ ಇಲ್ಲ, ಇನ್ನೂ ಹೋಪ್ಲೆಸ್. ಅವನು ಅಷ್ಟೆಲ್ಲ ಫಾಲೋ ಮಾಡಿದ್ರು ಏನಾಗಲಿಲ್ಲ, ಅಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ. ಅವನು ಅಷ್ಟೇ ಅಲ್ಲ, ಪೂರ್ತಿ ಫೇಲ್ ಆಗಿಬಿಟ್ಟ. ಯಾವುದೂ ಇಲ್ಲದೇನೆ ಮಾಡೋದು ಇನ್ನೂ ಆ ದೋಷಕ್ಕೆ ಕಾರಣ. ಧರ್ಮೋಭವತಿ ಅಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ. ನೋಡೋದಕ್ಕೆ 2 ಒಂದೇ ರೀತಿ ಕಾಣುತ್ತೆ, ವ್ಯತ್ಯಾಸ ಇದೆ. ಅಲ್ಲಿ ಎಲ್ಲ ಧರ್ಮ ಮಾಡಿದ್ರು ಕೂಡ ಭಕ್ತಿ ಇಲ್ಲದೆ ಹೋದರೆ ವೇಸ್ಟ್ ಆಗುತ್ತೆ ಅಂತ ಹೇಳಿದರು. ಈಗ ಹೇಳ್ತಾರೆ ಅಧರ್ಮ ಮಾಡಿದ್ರು ಕೂಡ ಏನಾಗುತ್ತೆ? ಅದು ಧರ್ಮನೇ ಆಗಿಬಿಡುತ್ತೆ. ಧರ್ಮೋಭವತಿ ಅಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ. ಹೇ ಅಚ್ಯುತ, ಅಚ್ಯುತ, ಚ್ಯುತಿನೇ ಇಲ್ಲದವನು ನೀನು, ಚ್ಯುತಿನೇ ಇಲ್ಲದವನಾದ್ದರಿಂದ ಧರ್ಮೋಭವತಿ ಅಧರ್ಮ ಅಧರ್ಮ ಅಪಿ, ಅಧರ್ಮವೂ ಕೂಡ ಧರ್ಮವೇ ಆಗ್ತಾ ಇದೆ. ಆ ಬ್ರಾಹ್ಮಣ ಏನು ಮಾಡ್ದ? ಸುಳ್ಳು ಹೇಳಿಬಿಟ್ಟ. ಏನು ಸುಳ್ಳು ಹೇಳಿದ? ಏನು ಹೇಳಿದ ಅಲ್ಲಿ? ಕೌಶಿಕ ಕಥೆ ಹೇಳಬೇಕಾದ್ರೆ ಸತ್ಯ ಹೇಳ್ತೇನೆ ಅಂತ ಹೇಳಿಬಿಟ್ಟು, ಲೀನಂ ಗ್ರಾಮಜನಂ ಕ್ವಚಿತ್, ಅಲ್ಲೇ ಸತ್ಯ ಹೇಳ್ತೇನೆ ಅಂತೇಳಿ ಎಲ್ಲ ಬಚ್ಚಿಟ್ಕೊಂಡು ನೋಡಿ ತೋರಿಸ್ಬಿಟ್ಟ. ಕಳ್ಳರು ಬಂದರು, ಅವ್ರನ್ನ ಕೊಂದರು, ತೊಗೊಂಡೋದ್ರು. ಸತ್ಯ ಹೇಳಿ ಮಹಾಪಾಪ ಕಟ್ಟಿಕೊಂಡ. ಇನ್ನೊಬ್ಬ ಯಾವುದೋ ಕ್ರೂರ ಜಂತು ಕೊಂದುಬಿಟ್ಟ, 1000 ಜನ ಪ್ರಾಣ ಹೊಡೀತು, ಸ್ವರ್ಗಕ್ಕೆ ಹೊರಟುಬಿಟ್ಟ.
ಹಿಂಸೆ ಮಾಡಿ ಸ್ವರ್ಗಕ್ಕೆ ಹೋದ, ಅದು ಸತ್ಯ ಹೇಳಿ ನರಕಕ್ಕೆ ಹೋದ. ಅಂದ್ರೆ ಅರ್ಥ ಏನಾಗ ನಮ್ಮಲ್ಲಿ ಏನಾಯ್ತು ಈಗ ದೇವ್ರ ಕಾನ್ಸೆಪ್ಟ್ ಇಟ್ಬಿಡಿ, ಅಲ್ಲಿ ಲೋಕಹಿತ ಅಷ್ಟೇ ತಗೊಳ್ಳಿ. ಲೋಕಕ್ಕೆ ಉಪಕಾರ ಆಯಿತು, ಇವರು ಸುಳ್ಳು ಹೇಳಿದ್ರಿಂದ ಉಪಕಾರ ಆಯಿತು, ಅದು ಪುಣ್ಯ ಆಯಿತು. ಅದು ಸತ್ಯ ಹೇಳಿದ್ರೆ ಅಪಕಾರ ಆಯಿತು, ಅದು ತಪ್ಪೋಯ್ತು. ಅದು ಜನಕ್ಕೆ ಹಿತವಾಗದೆ ಹೋದ್ರೇ ಅದು ಧರ್ಮ ಆಗೋದಿಲ್ಲ. ಇನ್ನು ಜನಾರ್ದನ ಹಿತವಾಗದೆ ಧರ್ಮ ಆಗುತ್ತೆ ಅದು. ಸೊ ಭಕ್ತಿಯಿಂದ ಮಾಡಿದರೆ ಲೋಕ ಕಲ್ಯಾಣದ ಕೆಲಸ ಹಾಗೇ ಆಗುತ್ತೆ. ಎಂಥ ದುಷ್ಟನ್ನು ಕೊಂದು ಹಾಕಿಬಿಟ್ಟ ಇವತ್ತಿಗೂ ಕೂಡ ಅವನಿಗೆ ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬನು ಕೊಂದಿದ್ದು ಎಷ್ಟು ಉಪಯೋಗ ಆಯಿತು ಅಂತ ಹೇಳ್ತಾರೆ. ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇ. ಆದರೆ ಭಕ್ತಿ ಇಲ್ಲದೆ ಮಾಡಿದರೆ ಎಷ್ಟೇ ಧರ್ಮಾಚರಣೆ ಮಾಡಿದರೂ ಕೂಡ ಏನಾಗುತ್ತದೋ ಪಾಪ ಕಾರ್ಯವೇ ಆಗ್ತಾ ಇದೆ. ಇವತ್ತು 100 ಜನಕ್ಕೆ ದೊಡ್ಡ ಸಮಾರಾಧನೆ ಮಾಡ್ತಾರೆ, ದೇವ್ರ ನೈವೇದ್ಯ ಆಗಿರೋದಿಲ್ಲ. ಅಷ್ಟು ಬಂತಲ್ಲ ಅಷ್ಟು ಪಾಪನೂ ಸರಿ. 5 ಪಂಚಸೂನ ಹೆಚ್ಚೆಚ್ಚು ಅಡುಗೆ ಮಾಡಿದಷ್ಟು ಪಾಪ ಹೆಚ್ಚಾಗಿರುತ್ತೆ. ಯಾಕೆ? ದೋಷ ಇದೆ ಅದರೊಳಗೆ. ಒಬ್ಬರು ಕೊಲ್ಲೋದಕ್ಕೂ 1000 ಜನ ಕೊಲ್ಲೋದಕ್ಕೆ ಡಿಫ್ರೆನ್ಸ್ ಆಗೋ ಹಾಗೆ. ಅದು ನೈವೇದ್ಯ ಮಾಡಿಬಿಟ್ಟು ಏನಾಯ್ತದೋ ಎಲ್ಲ ಪರಿಹಾರ ಆಯ್ತು. ಇವತ್ತು ಆಗ ದೊಡ್ಡ ದೊಡ್ಡ ಸಮಾರಾಧನೆ ಅಂತ ಹೇಳಿದರೆ ಮಹಾಪಾಪ ಕಾರ್ಯಗಳು ಅಂತ ಅರ್ಥ. ಯಾವಾಗ ನೈವೇದ್ಯ ಮಾಡದೆ ಹೋದರೆ, ವೈಷ್ಣವ ಮಾಡಿದರೆ ಮಾತ್ರ ಏನದು ಮಹಾಪುಣ್ಯ ಕಾರ್ಯ ಅಂತ ಅರ್ಥ. ಆಗ ನಮಗೆ ಅರ್ಥ ಆಗುತ್ತೆ. ದೊಡ್ಡ ಕ್ವಾಂಟಿಟಿ ವೈಸ್ ಭಾರಿ ಜಾಸ್ತಿ ಇದೆ, ಕ್ವಾಲಿಟಿ 0. ಇವರು ಕ್ವಾಂಟಿಟಿ ಭಾರಿ ಕಡಿಮೆ ಇದೆ, ಒಳ್ಳೆ ಪವಿತ್ರವಾದ ವಸ್ತು. ಪ್ರಸಾದ ಇಷ್ಟೇ ಇರುತ್ತೆ, ಎಲ್ಲರೂ ಹಚ್ಕೊಬೋದಿಲ್ಲ. ಇಷ್ಟೇ ಪ್ರಸಾದ ಇಷ್ಟಿಷ್ಟೇ ಎಲ್ಲರೂ ತಗೋತಾರೆ. ಅದಕ್ಕೆ ಪಾವಿತ್ರ್ಯ ಕ್ವಾಂಟಿಟಿ ನೋಡೋದಿಲ್ಲ, ಅಲ್ಲಿ ಕ್ವಾಲಿಟಿ ನೋಡ್ತಾರೆ. ಅದೇ ಬೇರೆ ತಿಲ್ಲಕ್ಕೆ ಕೊಟ್ಬಿಟ್ರೆ ಏನು ಮಾಡ್ತಾರೆ, ಸಿಟ್ಟು ಬಂದ್ಬಿಡುತ್ತೆ. ಇಷ್ಟಕ್ಕೆ ತಿಲ್ಲ ಕ್ಯೂ ನಿಲ್ತಾರೆ, ಹೋಗ್ರಿಂದ ಹೋಗ್ಬಿಡುತ್ತೆ. ಅಷ್ಟು ಪ್ರಸಾದ ಕ್ಯೂ ನಿಂತಿರ್ತಾರೆ, ಇಷ್ಟು ಪ್ರಸಾದಕ್ಕೆ ಕ್ಯೂ ನಿಂತಿರ್ತಾರೆ. ಅಲ್ಲಿ ರಾಶಿ ರಾಶಿ ಇದ್ರೂ ಹತ್ರ ಹೋಗೋದಿಲ್ಲ, ಅದಕ್ಕೆ ಅದ್ರ ಕ್ವಾಲಿಟಿನೇ ಇಲ್ಲ. ಏನ 2 ಅಡಿಗೆ ಅದಕ್ಕೆ ನೈವೇದ್ಯ ಮಾಡೋದೇ ಇಲ್ಲ. ನೀವು ತಿರ್ಕೊಂಡು ಹೋಗ್ರಿ, ಇದಕ್ಕೆ ಯಾಕೆ ಮಾಡ್ಬೇಕು ಅಂತ ಬಿಟ್ಟಿಲ್ಲ. ಅದಕ್ಕೂ ಮಾಡಲೇಬೇಕು, ಎರಡಕ್ಕೂ ಮಾಡಬೇಕು. ಎರಡಕ್ಕೂ ವೈಷ್ಣವ. ಇದು ಪ್ರತ್ಯೇಕ ಅಡಿಗೆ ಪ್ರತ್ಯೇಕ ವೈಷ್ಣವನೇ ಆಗಬೇಕು. ಅಡಿಗೆ ಬೇರೆ ಆದರೆ ವೈಷ್ಣವ ಅದೇ ಒಲೆಯಲ್ಲಿ ಮಾಡಿದ್ರೂ ಪರವಾಗಿಲ್ಲ, ಒಲೆ ಒಂದೇ ಆಗಿದ್ರೂ ಕೂಡ ಪರವಾಗಿಲ್ಲ. ತುಂಬ ಜನ ತಪ್ಪು ಮಾಡಿಬಿಡ್ತಾರೆ. ಬಡಿ ಅಡಿಗೆ ಮೈಲಿಗೆ ಅಡಿ ಅಂತೇಳಿ ಒಂದೇ ಒಲೆಯಲ್ಲಿ ಮಾಡಿದ್ರೆ ಮೈಲಿಗೆನೇ ಅದು. ವೈಷ್ಣವ ಮಾಡಿದ ಬಡಿ ಅನ್ನ ಮಾಡಿಬಿಟ್ಟಿರ್ತಾರೆ, ಯಾರಿಗೂ ಬಡಿಸ್ಬಿಟ್ಟಿದ್ದಾರೆ. ಈಗ ಅದ್ರ ಅನ್ನ ಮಾಡಿದರೆ ಅದ್ರ ವೈಷ್ಣವ ನೈವೇದ್ಯ ಮಾಡೋಕ್ಕೆ ವೈಷ್ಣವ ಮಾಡೋಕ್ಕೂ ಬರೋದಿಲ್ಲ. ಯಾತಕ್ಕೆ? ಅದು ಶೇಷಾನ್ನ, ಅದು ಬರೋದಿಲ್ಲ. ಸೊ ಇದರಿಂದ ಅದಕ್ಕೆ ಹೋಗೋದು, ಅದರಿಂದ ಹೋಗಕ್ಕೆ ಬರೋದಿಲ್ಲ. ಅಷ್ಟು ವ್ಯತ್ಯಾಸ ಇದೆ. ಅಂದಮೇಲೆ ಚಿಕ್ಕ ಅಡಿಗೆ ದೊಡ್ಡ ಅಡಿಗೆ ನೈವೇದ್ಯ ಬಿಡಕ್ಕೆ ಸಾಧ್ಯ ಇಲ್ಲ, ನೈವೇದ್ಯ ಆಗಲೇಬೇಕು. ಅದಕ್ಕೆ ಏನ ಹಾಂ ಹಾಂ ಅದೇ ಹೇಳ್ತಿರೋದು ತಪ್ಪು ಅಂತ ಹೇಳ್ತಾರೆ. ಅದಕ್ಕೇನೆ ತಪ್ಪು ಮಾಡಬಾರ್ದು. ಅದನ್ನು ಕೂಡ ಏನು ಮಾಡಬೇಕು, ನೈವೇದ್ಯ ಮಾಡಲೇಬೇಕು. ಇದು ತಪ್ಪಾಗತ್ತೆ. ಯಾವುದು ಆಪತ್ಕಾಲ ಅಂತ ಇರುತ್ತೆ, ಯಾವುದೋ ಕಾರಣಕ್ಕಲ್ಲಿ ಇರೋಕ್ಕೆ ಜಾಗ ಇಲ್ಲ, ಇಲ್ಲ ಬರ್ರಿ ಅಂತ ಊರು ಇಳ್ಕೊಂಡು ಬಿಟ್ಟಿರ್ತಾರೆ, ಭಾಳ ಕಷ್ಟ ಇರುತ್ತೆ. ಆಗ ಒಂದು ನೈವೇದ್ಯ ಮಾಡಿದ್ದನ್ನು ಏನು ಮಾಡೋದು, ಎಲ್ಲ ಕಡೆ ಸೇರಿಸ್ಬಿಟ್ಟು ಹಾಕ್ತಾರೆ. ಅದು ತಪ್ಪಲ್ಲ. ಆದರೆ ಆಪತ್ಕಾಲದ ಪ್ರಶ್ನೆನೇ ಇಲ್ಲ. ಇಲ್ಲಿ ಫಸ್ಟ್ ಕ್ಲಾಸಾಗಿ ಎಲ್ಲ ಇರುತ್ತೆ. ಮತ್ತು ಅವಜ್ಞ ಅದೆಲ್ಲ ಏನು ಯಾರೋ ತಿನ್ನೋದು, ಇದು ನಾವು ತಿನ್ನೋದು ಅಂತ ಮಾಡಿದ್ರೆ ತಪ್ಪಾಗತ್ತೆ. ಬೆರೆಸ್ಬೇಕು. ಬೆರೆಸ್ತಾ ಹೋದ್ರೆ ನೈವೇದ್ಯ ಆಗೋದಿಲ್ಲ. ಹಾಗೆ ಯಾರಿಗೋ ಮನೇಲಿ ನೈವೇದ್ಯ ಆಗುತ್ತೆ ಅಂತ ನಾವು ಊಟ ಮಾಡೋಕ್ಕಾಗುತ್ತೆ. ಈಗ ಹತ್ತಿರದಲ್ಲಿ ಮಠ ಗಟ್ಟಿ ಶಬ್ದ ಕೇಳಿ ನೈವೇದ್ಯ ಆಯ್ತು, ನಾವು ನಮ್ಮ ನೈವೇದ್ಯ ಆದಾಗಾಯ್ತು. ಅದು ಇದೇ ಅಡಿಗೆ ನೈವೇದ್ಯ ಆಗೋದು. ಅದು ಹಿಂದೆ ಬ್ರಹ್ಮೋತ್ಸವದ ಕಾಲಕ್ಕೆಲ್ಲ ಹೇಗಿತ್ತು ಅಂತ ಗೊತ್ತಾ? ಹಿಂದೆ, ಈಗಲ್ಲ. ಎಲ್ಲ ಅದು ಬ್ರಹ್ಮೋತ್ಸವ ತುಂಬ ಜನ ವಿಜಯದಾಸರು ಪ್ರತಿ ವರ್ಷ ಹೋಗ್ತಿದ್ರು ಅಂತ ಹೇಳ್ತಾರೆ ಅವರೆಲ್ಲ ಕೂಡ. ಹೋದಾಗ ಅಲ್ಲೆಲ್ಲ ಬರೀ ಇವರು ಅವರವ್ರ ಅಡಿಗೆ ದೊಡ್ಡ 100 ಜನ ಪ್ರತಿಯೊಬ್ಬರು ಬ್ಯಾಚಲ್ಲಿ ಹೋಗೋರು. ಅವರೆಲ್ಲ ಆಮೇಲೆ ಏನು ಮಾಡ್ತಿದ್ರು, ಶ್ರೀನಿವಾಸ ನೈವೇದ್ಯಕ್ಕೆ ಹೋಗ್ತಿದ್ರು. ದೇವ್ರ ನೈವೇದ್ಯ ಆಗಬೇಕಲ್ಲ, ಅಲೋ ಮಾಡ್ತಿದ್ರು. ಅವರೆಲ್ಲ ಹೋಗ್ತಾಯಿದ್ರು. ಅಲ್ಲಿ ಒಂದು ನಿಯಮ ಬರ್ತಿತ್ತಾಗ. ಅಲ್ಲಿ ಹೋಗಿ ಬರೋ ರಶ್ ಎಲ್ಲ ಇರ್ತಿತ್ತಲ್ಲ, ಅಕಸ್ಮಾತ್ ಅಲ್ಲಿ ಮೈಲಿಗೆ ಆದ್ದರಿಂದ ತಲೆ ಕೆಡಿಸ್ಕೋಬೇಡಿ, ಅದು ಮೈಲಿಗೆ ಆಗೋದಿಲ್ಲ. ಅಲ್ಲಿ ಹೊಡ್ಬಿಟ್ಟು ನೀವು ಆದಷ್ಟು ಮಡಿ ಮೇಂಟೈನ್ ಮಾಡಿ, ಪೈಸಾಸ್ ಬಿಟ್ಟಿದ್ರು ದೋಷ ಇಲ್ಲ ಅಂತ ಅದನ್ನು ಮಾಡಿದ್ರು. ಆ ಕಾಲಕ್ಕೆ ಆ ವ್ಯವಸ್ಥೆ ಇತ್ತು, ಗೊತ್ತಾಯ್ತಾ? ಆಗ ಅಲ್ಲಿ ದೊಡ್ಡ ಕ್ಷೇತ್ರದಲ್ಲಿ ಏನು ನೋಡಬಾರ್ದು, ಯಾವಾಗಲೂ ನೋಡಬಾರ್ದು. ಅದ್ರ ಮೈಲಿಗೆ ಮಾಡಬೇಕು ಅಂತ ಅರ್ಥ ಅಲ್ಲ. ನಾವು ಮಡಿ ಎಂಬುದು ಯಾವಾಗಲೂ ಕ್ಷೇತ್ರ ಅಂದರೆ ಮಡಿ, ಆದ್ದರಿಂದ ಅದ್ರ ಬಗ್ಗೆ ಇನ್ನೂ ಹೆಚ್ಚು ನಾವು ಕೇರ್ ಮಾಡಿದ್ರೆ ತಪ್ಪಾಗುತ್ತೆ ಅಂತ ತಾತ್ಪರ್ಯ. ಆ ರೀತಿ ವ್ಯವಸ್ಥೆ ಯಾತಕ್ಕಿತ್ತು ಅಂದರೆ, ಅಷ್ಟು ಜನ ನೈವೇದ್ಯ ಯಾತಕ್ಕೆ ಮಾಡ್ತಿದ್ರು, ಒಬ್ಬರು ಮಾಡ್ಕೊಂಡು ಎಲ್ಲ ಹಂಚ್ಕೋಬೋದಾಗಿತ್ತು. ನೀವು ಮಡಿ ಹೋಗಿ ಬಂದಿದ್ದೆಲ್ಲ ಸಾಕು ಅಂತೇಳಿ. ಇಲ್ಲ, ಅವ್ರು ನೈವೇದ್ಯ ಮಾಡಿದ ಅಡಿಗೆ ಅವ್ರು ನೈವೇದ್ಯ ಮಾಡ್ಕೊಂಡೇ ಬರಬೇಕಾಗಿತ್ತು. ಅದಕ್ಕೆ ಅಲೋ ಮಾಡ್ತಿದ್ರು ಕೂಡ. ಒಂದಡಿಗೆ ಆಗಿದೆಯಲ್ಲ ಅಂತ ಹೇಳೋದಿಲ್ಲ, ತಪ್ಪದು. ಪ್ರತಿ ಸರ್ತಿನೂ ಮಾಡಿದ್ರು. ಇನ್ನೂ ನೀವು ನೋಡಬೇಕು, ಮಠಕ್ಕೆ ಎಷ್ಟು ನೈವೇದ್ಯ ಮಾಡ್ತಾರೆ ಗೊತ್ತೋ ಅವರು. ಕಲಶ ಪೂಜೆ ನೈವೇದ್ಯ ಆಗ್ತಾನೆ ಇರುತ್ತೆ, ಒಂದಾದ್ರು. ಅದನ್ನ ಇದಕ್ಕೆ ನೈವೇದ್ಯಕ್ಕೆ ಬರಲ್ಲ ಮತ್ತೆ. ಅದು ಹೊಸತ್ ಮಾಡಿದ ನೈವೇದ್ಯ ಮುಗಿದೋಯ್ತು. ಇನ್ನೂ ಭಾರಿ ಜಾಸ್ತಿ ಇದ್ದರೆ ಬೇರೆ ಬೇರೆ ಪ್ರತಿಮೆ ಬೇರೆ ಇರುತ್ತೆ. 4 ಪ್ರತಿಮೆ ಅಂಟ್ಕೊಂಡಿರ್ತಾರೆ. ಪ್ರತಿಮೆ ಬೇರೆ ಬೇರೆ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಒಂದೇ ಮಾಡಾಗಿಲ್ಲ, 5 ಬೇರೆ ಬಡಿಸಿರ್ಬೇಕು. ಯಾಕಂದ್ರೆ ಪ್ರತಿಮೆಗಳಿಗೆ ಏನಾಗಬಾರ್ದು, ಒಂದಕ್ಕೊಂದು ಸಾಂಕಾರಿ ಆಗಬಾರ್ದು. ಅದಕ್ಕೆ ತುಂಬ ಪ್ರತಿಮೆಗಳು ದೊಡ್ಡದಲ್ಲ, ಅದು ತಕ್ಕಂಥ ವ್ಯವಸ್ಥೆನೂ ಮಾಡಬೇಕು. 100 ಜನ ಊಟಕ್ಕೆ ಕರೆದು ಒಂದೇಲೆ ಹಾಕಿದ್ರೆ ಹಾಗಾಗುತ್ತೆ.
ಅಷ್ಟು ಜನಕ್ಕೆ ಬೇರೆ ಹೇಗೆ ಹಾಕಬೇಕು ಹಾಗೆ ಬೇರೆನೇ ಮಾಡಬೇಕು. ಅದು ತತ್ವನ್ಯಾಸ ಮಾತ್ರಕ ನ್ಯಾಸ ಬೇರೆ, ಎಲ್ಲ ಬೇರೆ ಬೇರೆ ಮಾಡಬೇಕು. ತುಂಬ ಜನಕ್ಕೆ ಒಂದು ಶೋಕಿ ಅದು, ತುಂಬ ಜನ ದೇವ್ರನ್ನ ಇಟ್ಕೊಳ್ಳೋದಲ್ಲ, ಅದು ಶೋಕಿನೇ ಆಗ್ತದೆ ಹೊರತು ಅರ್ಥ ಇಲ್ಲ. ಅಷ್ಟು ಮಾಡೋಕ್ಕಾಗುತ್ತೆ ಅವ್ರ ಕೈಲೇ, ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ಇಟ್ಕೊಂಡ್ರೆ ಅದಕ್ಕೆ ಅರ್ಥ ಇಲ್ಲ. ಸುಮ್ಮನೆ ಕರೆಸಿ ಊಟಕ್ಕೆ ಕೂಡದೆ ಹೋಗಿ ಅಂದರೆ ಹಾಗಾಗುತ್ತೆ. ವ್ಯವಸ್ಥೆ ಮಾಡಲೇಬೇಕು. ಯಾತಕ್ಕೆ ಹೇಳಿದ್ದು, ಪ್ರತಿಭೆಗಳೇ ಬೇರೆ ಇದ್ದಾಗಲೇ ನೈವೇದ್ಯ ಬೇರೆ ಮಾಡಬೇಕು ಅಂತಿದ್ದಾಗ ಎಲ್ಲೋ ನೈವೇದ್ಯವಾಯಿತು ಅಂತೇಳಿ ಉಳಿದಲ್ಲಿ ನೈವೇದ್ಯ ಆಯ್ತು ಅಂತ ತಿಳ್ಕೊಳಕ್ಕೆ ಬರೋದಿಲ್ಲ. ಕೃತೋಹರೆ ಅದು ಆ ವಿಷಯ ಬೇರೆ, ಅದು ನಾವು ಸಂಪಟ್ಟಿದ್ದಲ್ಲ. ಈಗ ಶುರುವಾಗಿದೆ ಅಷ್ಟೇ, ಅವಲ್ಲ ಹಿಂದೆ ಎಲ್ಲ ಬಿಡ್ತಿದ್ದಿಲ್ಲ, ಅದು ಬೇರೆ ವ್ಯವಸ್ಥೆ. ಈಗೆಲ್ಲ ಸೇರ್ಕೊಂಡು ಹೋಗ್ಬಿಟ್ಟಿದೆ. ಅವರವರೇ ಮಾಡ್ಕೋಬೇಕು. ಭಕ್ತ್ಯಾತು ಅನನ್ಯ, ಅದು ಬೇರೆಯವರಿಗೆ ಅವ್ರಿಗೆ ಅದೆಲ್ಲ ವಿಷಯ ಬೇರೆ. ಅದು ನಮಗೆ ಶಕ್ತಿ ಇದ್ದ ಕಾಲಕ್ಕೆ ಅದು ಪ್ರತ್ಯೇಕ ಮಾಡ್ಕೊಂಡು ಹೋಗೋದು ಧರ್ಮ. ಭಕ್ತ್ಯಾತು ಅನನ್ಯಯ ಶಕ್ಯ ಅಹಮೇವಂ ವಿಧೋ ಅರ್ಜುನ. ಇದಿಷ್ಟು ಇಲ್ಲೇ ಆಯ್ತು. ಇದು ವಿಶೇಷ ಧರ್ಮಕರ್ತ ಧರ್ಮ. ಮತ್ತು ಅತ್ಯಂತ ಪ್ರಸಿದ್ಧವಾದ ಭಗವದ್ಗೀತಾ ಶ್ಲೋಕ ಒಟ್ಪಾಡ್ತಾರೆ. ಭಗವದ್ಗೀತೆ ಅಂತ ಒಪ್ತೀಯಲ್ಲಪ್ಪ, ಅದನ್ನು ನೋಡು. ಭಕ್ತ್ಯಾತು ಅನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ. ಅರ್ಜುನ, ನಾನು ಈ ಕಣ್ಣೆಲ್ಲ ಈ ರೀತಿ ಕಾಣಬೇಕಾದ್ರೆ ಯಾವುದರಿಂದ ಕಾಣ್ತೇನೆ ನಾನು? ಭಕ್ತ್ಯಾ ಅಂತ ಕರೆದ. ಎಂಥ ಭಕ್ತಿ ಆಗಬೇಕದು? ಅನನ್ಯಯ ಅಂತ ಕರೆದ. ಅನನ್ಯಾಶ್ಚಿಂತೆಯಂತೋವ. ಅನನ್ಯ ಅಂದ್ರೇನು? ಅಚಲವಾದ, ಇನ್ನೊಂದು ಕಡೆ ಹೋಗಬಾರ್ದು, ಡೈವರ್ಟ್ ಆಗಬಾರ್ದು. ಅಂಥ ಭಕ್ತಿ ಮಾತ್ರ ಕಾಣ್ತೇನೆ ಹೊರತು ಬೇರೆದು ಸಿಗೋದಿಲ್ಲ. ಒಂದೊಂದು ಕಡೆ ಒಂದು ಕಡೆ ಭಕ್ತಿ ಮಾಡಿದ್ರೆ ಉಪಯೋಗ ಇಲ್ಲ. ಅದರೊಳಗೆ ತಾವು ಒಂದೇ ಕಡೆ ಇರಬೇಕು. ಅಹಂ ಏವಂ ವಿಧ ಅರ್ಜುನ. ಮತ್ತು ಭಕ್ತಿಯಲ್ಲಿ ಯಾವ ಸ್ಟೇಜಲ್ಲಿ ಬೇಕು ನಮಗೆ? ಈಗ ಭಕ್ತಿ ಅಂದರೆ ಜ್ಞಾತುಂ, ತಿಳಿಲಕ್ಕೂ ಭಕ್ತಿ ಬೇಕು. ದೃಷ್ಟುಂ, ನೋಡ್ಲಿಕ್ಕೂ ಭಕ್ತಿ ಬೇಕು. ಪ್ರವೇಷ್ಟುಂ, ಮೋಕ್ಷಕ್ಕೆ ಹೋಗ್ಲಿಕ್ಕೂ ಭಕ್ತಿ ಬೇಕು. ಭಕ್ತಿ ಎಲ್ಲೆಲ್ಲಿ ಉಪಯೋಗ ಬರುತ್ತೆ ನಮಗೀಗ? ಜ್ಞಾನ ಬರಲಿಕ್ಕೂ ಭಕ್ತಿ, ಆಮೇಲೆ ದರ್ಶನ ಆಗ್ಲಿಕ್ಕೂ ಭಕ್ತಿ, ಆಮೇಲೆ ಮೋಕ್ಷ ವೈಕುಂಠ ಪ್ರವೇಶಕ್ಕೂ ಭಕ್ತಿ, ವೈಕುಂಠದಲ್ಲೂ ಭಕ್ತಿ. ಭಕ್ತಿ ಇರೋಲಂಬುದೇನದು ಭಾರಿ ಜಾಸ್ತಿ. ಆದ್ದರಿಂದ ಅದನ್ನು ಎಂದೂ ಕೂಡ ಬಿಡ್ಲಕ್ಕೆ ಬರೋದಿಲ್ಲ. ಜ್ಞಾತುಂ ದ್ರಷ್ಟಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಇಷ್ಟು ಕೊಟ್ಟು ಮಾಡಿ ಹಿಂದಿಂದ ಓದ್ಕೋಬೇಕು. ಹಿಂದೇನಿದೆ ದಿನದಿನ ವಾಕ್ಯ? ನಾಹಂ ವೇದೈಹಿ ನ ತಪಸ ನ ದಾನೇನ ನ ಚೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದುಷ್ಟವಾನಸಿ ಮಾಮ್ಯಥ. ನಾಹಂ ವೇದೈಹಿ ನ ತಪಸ ನ ದಾನೇನ ನ ಚೇಜ್ಯಯ ಇರೋದ್ರಿಂದ ಅವಿಷ್ಟು ಅಂಡರ್ಸ್ಟುಡ್ ಆಗುತ್ತೆ. ಅದು ಯಾವುದಕ್ಕೂ ಸಿಗೋದಿಲ್ಲ ಅಂಥೇಳಿ ಅಲ್ಲಿ ಸ್ಟಾಪ್ ಮಾಡಲಿಲ್ಲ. ಭಕ್ತಿಯಿಂದ ಸಿಗ್ತೇನೆ ಅಂತ ಹೇಳಿದ. ಮತ್ತು ಅವೆಲ್ಲ ಮತ್ತು ಉಪಯೋಗ ಇಲ್ಲ ಅಲ್ಲ. ಭಕ್ತಿ ಇದ್ದರೆ ಅವು ಉಪಯೋಗ ಬರುತ್ತೆ ಅಂತ ಹೇಳಿದ. ಭಕ್ತಿ ಇದ್ದರೆ ಅದು ನೋಡಿ, ಪ್ರೀತಿಯಿಂದ ಗಂಜಿ ಹಾಕಿದ್ರು, ಭಾರಿ ಖುಷಿ ಆಯಿತು. ಪ್ರೀತಿಯಿಂದಲೇ ಮಂಡಿಗೆನೂ ಹಾಕಿದ್ರು, ಅವಾಗೇನಾಯಿತು? ಇನ್ನೂ ಜಾಸ್ತಿ ಆಯಿತು. ಬಟ್ ಕೌಂಟ್ ಆಗಿದ್ದು ಯಾವುದಿದು? ಭಕ್ತಿ ಕೌಂಟ್ ಆಯಿತು. ಸೊ ಭಕ್ತಿ ಪ್ಲಸ್ ವೈಭವ ಎಷ್ಟೇ ಇದ್ದರೂ ಓಕೆ. ಆದರೆ ಬರೀ ವೈಭವ ಭಕ್ತಿ ಇದ್ದರೆ ಭಕ್ತಿ ಇಲ್ಲದವರು ಓಕೆ ಅಲ್ಲ. ಬರೀ ಭಕ್ತಿ ಇದ್ದರೂ ಸಾಕು. ಕೊನೆ ಪಕ್ಷ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಪತ್ರಂ ಪುಷ್ಪ ಹೇಳಿದ್ರಿಂದ ಭಕ್ತಿ ಇದ್ದರೆ ಅಷ್ಟಿದ್ರೂ ಆಗುತ್ತೆ. ಆದರೆ ಎಲ್ಲ ಇದ್ದು ಭಕ್ತಿ ಒಂದಿಲ್ಲದವ್ರು ಏನೂ ಆಗೋದಿಲ್ಲ. ಇದು ಎಸೆನ್ಸ್. ಅದು ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಇವತ್ತು ನಮಗೆ ತುಂಬ ಜನ ಕೇಳ್ತಿರ್ತಾರೆ, ಪಾಠ ಬರೆದ್ರೆ ಅವಕಾಶ ಆಗಿಲ್ಲ ಅಂದರೆ ಅಷ್ಟು ಭಕ್ತಿ ನೀವು ಮಾಡಿಲ್ಲ ಅಂತ ಅರ್ಥ. ಅಷ್ಟು ಭಕ್ತಿ ಇದ್ರೆ ಏನಾಗುತ್ತಾಗ? ಅವಕಾಶ ಕೊಡ್ತಾನೆ ದೇವ್ರು ಎಂದೂ ಏನು ಮಾಡೋದು? ದೇವರಲ್ಲಿ ತಪ್ಪು ಹುಡುಕಾಗಿಲ್ಲ. ಯಾತಕ್ಕೆ? ನಿರ್ದೋಷ ಆತ. ಒಂದು ಕಡೆ ದೋಷ ಇಲ್ಲ ಅಂದರೆ ದೋಷ ಎಲ್ಲಿ ಹುಡುಕ್ಬೇಕು? ನಾವೀಗ ನಮ್ಮಲ್ಲೇ ಹುಡುಕ್ಬೇಕು. ನಾವು ಇನ್ನೂ ನಮಗೆ ಪಾಠ ಕೇಳೋಷ್ಟು ಭಕ್ತಿ ನಾವು ಮಾಡಿಲ್ಲ ಅಂತಾನೆ ಅರ್ಥ. ಮಾಡಿದರೆ ಮಾತ್ರ ದೇವ್ರು ಕೊಟ್ಟೇ ಕೊಡ್ತಾರೆ. ಧ್ರುವನ ಭಕ್ತಿ ಹೇಗಿತ್ತು? ತಾಯಿ ವೈದ್ಲು ಹೇಳಿದ್ಲು, ಹೋಗು ನೀನು ಆರಾಧೆ ಅದೋಕ್ಷದೆ ಪಾದ ಪದ್ಮ ಅಂತ ಹೇಳಿದರು. ಧ್ರುವ ಹೊರಟ ಆದರೆ ಏನಿಲ್ಲ, ಎಲ್ಲಿ ಹೋಗೋಕ್ಕೂ ಗೊತ್ತಿಲ್ಲ, ಏನು ಪೂಜೆ ಮಾಡೋಕೆ ಗೊತ್ತಿಲ್ಲ, ಯಾವ ಮಂತ್ರನೂ ಗೊತ್ತಿಲ್ಲ. ಹೊರಟ ದಾರಿ ತಕ್ಷಣ ನಾರದರು ಬಂದರು, ಪರವಾಗಿ ಅವಕಾಶ ಮಾಡಿಸ್ಕೊಟ್ಬಿಟ್ಟು. ಅದು ಯಾರು ಬಂದರು? ಮತ್ತೆ ABCD ಬರಲಿಲ್ಲ. ಯಾರು ಬಂದರು? ಒಳ್ಳೆ ಪ್ರೊಫೆಸರೇ ಬಂದಾಗ ಆಯ್ತು. ದಾರಿ ಹೊಡಿ ಯಾರೋ ಸಿಗಲಿಲ್ಲ. ಅದು ನಮಗೇನಾಯಿತು? ನಿಜವಾದ ಭಕ್ತಿ ಇತ್ತು ಯಾರಿಗೆ? ಅದಕ್ಕೆ ದೇವರೆಲ್ಲ ಕೊಟ್ಬಿಟ್ಟ. ನಮಗೆ ಯಾಕೆ ಸಿಗಲ್ಲ ಅಂತ ಕೇಳಿದರೆ, ನಮ್ಮ ನಿಜವಾದ ಭಕ್ತಿ ಇಲ್ಲ, ಶೋ ಅಷ್ಟೇ. ನಾವು ಮಾಡ್ತೇವೆ ಅಂತ ಹೇಳಿ ಸಿಗೋದಿಲ್ಲ. ಬೇಕು ಅಂದರೆ ಸಿಕ್ಕೇ ಸಿಗುತ್ತೆ. ಹಾಗೆ ಆಗುತ್ತೆ. ದಾತುಂ ದಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಅನಾದಿ ನಮಗೆ ಭಾಳ ಆಸಕ್ತಿ ಇತ್ತು, ಯಾವುದೋ ಡೌಟ್ ಬಂತು, ನಮಗೆ ಅನುಭವಕ್ಕೆ ಬರುತ್ತೆ. ತುಂಬ ಆಸಕ್ತಿ ಇದೆ, ಅದು ತಿಳ್ಕೊಳ್ಳೇಬೇಕು ಅಂತ ಇರುತ್ತೆ. ಯಾವುದೋ ಪುಸ್ತಕ ತೆಗಿತೀರಿ, ಅದೇ ಪೇಜ್ ಅದೇ ವಾಕ್ಯ ಸಿಗುತ್ತೆ, ಗೊತ್ತಾಯ್ತಾ? ಅನುಭವಕ್ಕೆ ಬರುತ್ತೆ ನಿಮಗೆ. ಅದೇ ಪುಸ್ತಕ ಸಿಗುತ್ತೆ, ಅದೇ ವಾಕ್ಯ ಸಿಗುತ್ತೆ, ತೆಗೆದ್ರೆ ಅದೇ ಬರುತ್ತೆ ಸಾಮಾನ್ಯ. ಅದು ಎಲ್ಲಿಂದ ಬಂತದು? ನಮ್ಮ ಶಕ್ತಿಯಾಗಿದ್ರೆ ಏನಾಗ್ತಿತ್ತು? ಅಲ್ಲಿವರೆಗೆ ಹೋಗಿ ಇಲ್ಲೇ ಗೊತ್ತಾಗ್ತಿತ್ತು, ಅಲ್ಲಿವರೆಗೆ ಹೋಗ್ಬೇಕಾಗ್ತಿದ್ದಿಲ್ಲ. ದೇವರು ಅನುಗ್ರಹ ಮಾಡ್ದ ಬೇಬೇಕಿದೆ ಅಂತೇಳಿ. ಅದು ಹೇಳೋರು ಸಿಕ್ಕರೆ ಯಾರು ಹೇಳೋರು ಬಂದುಬಿಡ್ತಾರೆ. ಒಂದು ಸತಿ ಹೀಗಾಗಿಬಿಡುತ್ತೆ. ಯಾರು ಕೇಳೋ ಅವರೇ ಬಂದುಬಿಡ್ತಾರೆ ಮನೆಗೆ. ಅರೆ ಈ ಅನಾಯಾಸ ಈ ಪ್ರಶ್ನೆ ಇತ್ತು ತಕ್ಷಣ ಉತ್ತರ ಕೊಟ್ಟು ಹೋಗ್ಬಿಡ್ತಾರೆ. ಕೆಲವು ಸತಿ ಪುಸ್ತಕ ಅದೇ ಸಿಕ್ಬಿಡುತ್ತೆ. ಕೆಲವು ಪುಸ್ತಕ ಬೀಳುತ್ತೆ ತೆಕ್ಕಿದ್ದಾಗಿ ನೋಡಿದ್ರೆ ಅದು ಬೇಕಾದ ಪುಸ್ತಕನೇ ಬಿದ್ದಿರುತ್ತೆ ಕೆಳಗೆ. ಅರ್ಥ ಆಯ್ತಾ? ಅದು ಚೋಳಕ್ಕೆ ಹುಡುಕಕ್ಕೂ ಬರಲ್ಲ, ದೇವ್ರು ಬಿಡಿಸ್ಬಿಡ್ತಾರೆ ಕೊನೆಗೆ.
ಹುಡುಕ್ಲಕ್ಕೆ ಬರೋದಿಲ್ಲ ಅಂತ ತೆಗೆದ್ರೆ ಆಶ್ಚರ್ಯನೇ ಆಶ್ಚರ್ಯ. ಅದು ಬೇಕಾಷ್ಟಾಗತ್ತೆ, ಅದ್ರ ಪರೀಕ್ಷೆ ಮಾಡ್ಕೋಬೇಕು. ಅದಕ್ಕೆ ಹೇಳಿದ್ದು ಅನಾನುಭೂತಿ ಅವಧೂನ್ವಾನ. ದೇವ್ರ ಬಗ್ಗೆ ಏನು ಕೇಳಿರ್ತೇವೆ ಅದೆಲ್ಲ ಏನು ಅನುಭವ ಬರುತ್ತೆ. ಅರ್ಥ ಆಯ್ತಾ? ಖಂಡಿತ ಅವ್ರಿಗೆ ಋತುಪಾದರಾದ್ರಿಗೆ ಅಷ್ಟು ಇರ್ತಲ್ಲ. ದೇವ್ರ ನೈವೇದ್ಯಕ್ಕೆ ಅಷ್ಟು ಮಾಡಿಸ್ತೀರಿ ಅಂದರೆ ಏನೋ ಬೊಗಡೆ ಬಿಡ್ತಾರೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತೀನಿ. ಬರೀ ಕರ್ಕೊಂಡೋಗಿ ಏನು ಮಾಡಿ ಕಾಡಿನಲ್ಲಿ ಕೂಡ ಹಾಕ್ಬಿಟ್ಟು ಊಟನೇ ಆಗಬಾರ್ದು, ಭಕ್ಷ್ಯ ಊಟನೇ ಆಗಬಾರ್ದು ಅವ್ರಿಗೆ. ವ್ಯವಸ್ಥೆ ಆಗಾಯಿತು, ದ್ವಿತೀಯದ ವ್ಯವಸ್ಥೆಗಿಂತ ಚೆನ್ನಾಗೇ ಆಗ ದೇವ್ರು ಮಾಡಿಬಿಟ್ಟು. ಅದು ಯಾತಕ್ಕೆ ಅವ್ರಿಗೆಲ್ಲ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಅವ್ರಿಗೆ 100% ಗ್ಯಾರಂಟಿ. ಅನನ್ಯಾಸ್ ಚಿಂತೆಯಂತೋ ಅವ್ರಿಗೆ ನಕ್ಬಿಡ್ತಿದ್ರು ಅಷ್ಟೇ. ಇವ್ರು ಏನು ಮಾಡಿದ್ರೆ ಪಲ್ಟಿ ಹೊಡೆದ್ರೆ ಆಗ ತಪ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಆ ವಿಶ್ವಾಸ ಇದ್ದರೆ ಆಗುತ್ತೆ. ಪೂರ್ಣ ದುಃಖಾತ್ಮಕೋ ದ್ವೇಷ ಸೋನಂತೋ ಹಿ ಅವತಿಷ್ಠತೆ. ಪೂರ್ಣ ದುಃಖಾತ್ಮಕೋ ಮುಂದೆ ಹೇಳ್ತಾರೆ. ಅನನ್ಯ ಭಕ್ತಿ ಅಂತ ಹೇಳಿದ ತಕ್ಷಣ ಮೋಸ ಹೋಗಬಾರ್ದು ಅಂತ ಹೇಳಕ್ಕೆ ಅನನ್ಯಯ ಅಂತ ಕರೆದು. ಅನನ್ಯ ಅಂತ ತಕ್ಷಣ ಯಾವ್ದು ತಗೋಬೇಕೀಗ? ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ದೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಭುಕ್ತಿರ್ನ ಆ ಶ್ಲೋಕ ಓದ್ಕೋಬೇಕಾಗ. ಅನನ್ಯ ಭಕ್ತಿ ಅಂದರೆ ಅದೇ ಹೊರತು ಬೇರೆ ಅಲ್ಲ. ಅಹವೇಮಂ ವಿಧೋ ಅರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಇಷ್ಟು ಹೇಳಿ ಇದು ಆಪೋಸಿಟ್ ಏನೀಗ? ದ್ವೇಷ. ಭಕ್ತಿ ಮಹಿಮೆ ಹೇಳಿದರು, ದ್ವೇಷದ ಅಪಾಯ ಹೇಳ್ತಾರೆ ಈಗ. ಅನಾದಿದ್ವೇಷಿಣೋ ದೈತ್ಯಾಹ ವಿಷ್ಣು ದ್ವೇಷೋ ವಿವರ್ಧಿತಃ ತಮಸ್ಯಂಧೆ ಪಾತಯತಿ ದೈತ್ಯಾನಂತೆ ವಿನಿಶ್ಚಯಾತ್. ದೈತ್ಯರಿದ್ದಾರೆ. ಯಾತಕ್ಕೆ ಅವ್ರನ್ನ ದೈತ್ಯರು ಅಂತ ಕರೀತಾರೆ ಅಂದರೆ ಅನಾದಿ ದ್ವೇಷಿಗಳು. ಇದು ಕುತ್ರ ಏನು ಬಂತು ಈಗ ಆಪೋಸಿಟ್ಟು? ದೇವತೆಗಳೆಲ್ಲ ಯಾರು? ಅನಾದಿ ಭಕ್ತರು. ಅನಾದಿ ಭಕ್ತರು ಇವರು, ಅನಾದಿ ದ್ವೇಷಿಗಳವರು. ಅನಾದಿ ಭಕ್ತರು ಅನಾದಿ ದ್ವೇಷಿಗಳು. ಅದು ಇವ್ರ ಭಕ್ತಿಗೆ ಮೂಲ ಎಲ್ಲೂ ಇಲ್ಲ, ಸ್ವರೂಪದಲ್ಲೇ ಇದೆ. ಅದು ದ್ವೇಷಕ್ಕೆ ಎಲ್ಲಿದೆ ಮೂಲ? ಸ್ವರೂಪದಲ್ಲೇ ಇದೆ. ಅನಾದಿ ದ್ವೇಷಿಣು ದೈತ್ಯಾಹ ವಿಷ್ಣು ದ್ವೇಷೋ ವಿವರ್ಧಿತಃ. ಯೋಗ್ಯರ ಸಾಧನೆ ಅಂದರೆ ಭಕ್ತಿ ಬೆಳೆಸ್ಕೋತಾ ಹೋಗೋದು. ಅಯೋಗ್ಯರ ಸಾಧನೆ ಅಂದರೆ ದ್ವೇಷ ಬೆಳೆಸ್ಕೋತಾ ಹೋಗೋದು ಅಷ್ಟೆ. ಸಾಧನೆಗೆ ಅರ್ಥನೇ ಅದು. ಭಕ್ತಿ ಬೆಳೀತಾ ಹೋದರೆ ಯೋಗ್ಯ, ದ್ವೇಷ ಬೆಳೀತಾ ಹೋದರೆ ಅಯೋಗ್ಯ. ತಮಸ್ಸಂಧೇ ಪಾತಯತಿ. ಇಲ್ಲಿ ಮುಕ್ತಿಗೆ ಕಾರಣ ಆಗ ಹಾಗೆ ತಮಸ್ಸಿಗೆ ಕಾರಣ ಆಗುತ್ತೆ. ಯಾತಕ್ಕೆ ಈಗ ಒಂದು ಪ್ರಶ್ನೆ ಬಂತೀಗ, ಯಾತಕ್ಕೆ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ ಅಂತ ಕೇಳಿದರೆ, ತಮಸ್ಗೆ ಹೋಗ್ಲಿಕ್ಕೆ ನರಕಕ್ಕೆ ಹೋಗ್ಲಿಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ ಏನದು? ದ್ವೇಷ. ಯೋಗ್ಯ ಜನರಿಗೆ ಏನು ಬರೋದಿಲ್ಲ? ದ್ವೇಷ ಬರೋದಿಲ್ಲ. ಆದ್ದರಿಂದ ಅದು ಏನು ಅದು ಏನು ತಲೆ ಕೆಳಗಾರು ಎಲ್ಲಿ ಹೋಗೋದಿಲ್ಲ ಅವರು ಅಂದ ನರಕಕ್ಕೆ ಹೋಗೋದೇ ಇಲ್ಲ. ಬೇಸಿಕ್ ಇದೇ ಇಲ್ಲ ಅವರಲ್ಲಿ, ಇಲ್ಲಿ ಸ್ವರೂಪದಲ್ಲೇ ಇಲ್ಲ. ಹಾಲು ಕಪ್ಪಗಿದ್ರೆ ಅಂತ ಹೇಳಿದರೆ ಹೇಗೆ ತಪ್ಪಾಗುತ್ತೋ, ಯೋಗ್ಯನ ಸ್ವರೂಪದಲ್ಲಿ ದ್ವೇಷ ಇದ್ದರೆ ಎಂಬುದು ಹಾಗೆ ತಪ್ಪಾಗುತ್ತೆ. ಆದ್ದರಿಂದ ಎಂದೂ ಸರಿಯಲ್ಲ. ತಮಸ್ಸಂಧೆ ಪಾತಯತಿ ದೈತ್ಯಾನಂತೆ. ಪ್ರಹ್ಲಾದ ಯಾವ ಸ್ಟೇಜಲ್ಲಿ ಏನು ಅನ್ಕೊಳ್ಳಿಲ್ಲ, ಹಿಂಸೆ ಮಾಡ್ತಾ ಇದ್ದಾರೆ. ದೇವ್ರನ್ನ ಇಷ್ಟು ನಂಬಿದೆ, ಕೊನೆಗೂ ದೇವ್ರು ಕೈ ಕೊಟ್ಬಿಟ್ಟ ಅಂತ ಒಂದು ಸತ್ತು ಅನ್ಕೊಳ್ಳಿಲ್ಲ ಪ್ರಹ್ಲಾದ. ಒಂದು ಸತ್ತು ಅನ್ಕೊಂಡ್ರೆ ಏನಾಗ್ತಿತ್ತು? ಅಲ್ಲಿ ಭಕ್ತಿ ಎಫೆಕ್ಟ್ ಆಗ್ತದೆ. ಭಕ್ತಿ ದೋಷ. ದೇವ್ರು ಕೈ ಬಿಟ್ಟ ಅನ್ಕೊಂಡ ತಕ್ಷಣ ದೇವ್ರಲ್ಲಿ ದೋಷಾರೋಪಣೆ ಮಾಡಿದಾಗ ಆಯ್ತಾಗ. ದೋಷಾರೋಪಣೆ ಮಾಡಿದ ತಕ್ಷಣ ಯೋಗ್ಯ ಅಲ್ಲ, ಭಕ್ತಿ ಕುಂಠಿತ ಆಯಿತು ಅಂತ ಆಗಬಾರ್ದು. ಅದಕ್ಕೆ ಎಷ್ಟಾರು ಬರಲಿ. ಅವ್ರಿಗೆ ಹೇಳ್ತಾರೆ ದಾಸರು, ಎಷ್ಟು ಹೇಳ್ತಾರೆ ಅಂದರೆ, ನೀನು ಭಕ್ತಿ ಕೊಡು ನನಗೆ, ಭಕ್ತಿ ಹಾಕಿ ಕೊಡಬೇಕು ಅಂದರೆ ಏನು ಇಲ್ದ ಮಾಡಿಬಿಡು, ಆದರೂ ನೀನು ಬಿಡೋದಿಲ್ಲ ನಾನು. ಆಮೇಲೆ ಬೇಡ್ಲಕ್ಕೆ ಹೋಗ್ತೀನಾ, ಯಾರು ಕೊಡದಂತೆ ಮಾಡು, ಆಗಲೂ ಅಲ್ಲ ಕೊಟ್ಟರೆ ದಕ್ಕದಂತೆ ಮಾಡು, ಆದರೂ ನಾನು ಬಿಡೋದಿಲ್ಲ ನಿನ್ನ. ಯಾತಕ್ಕೆ? ಭಕ್ತಿ. ಸ್ವಲ್ಪ ಊಟ ಲೇಟಾದ್ರೆ ದೇವ್ರ ಮೇಲೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ನಂಬ್ಕೊಂಡು ಬಟಕ್ ಬಂದರೆ ಕೈ ಕೊಟ್ಬಿಟ್ರಿ ಅವರು ಅಂತ. ಆ ಥರ ಆಗಬಾರ್ದು. ಅದು ಸಹಿಸ್ಕೋಬೇಕಾಗ. ಅದು ಪರೀಕ್ಷೆ. ಅದೇನು ಏನು ತಿಳ್ಕೊಬೇಕು? ಅದನ್ನು ಚಾಲೆಂಜ್ ಅಂತ ತಿಳ್ಕೊಬೇಕೆ ಹೊರತು ದೇವ್ರ ಪರೀಕ್ಷೆ ನೋಡೇ ಬೇಡ. ನಿನ್ನ ಪರೀಕ್ಷೆ ಗೆದ್ದೇ ಗೆಲ್ತೀನಿ ಅನ್ಬೇಕೆ ಹೊರತು ಸೋತಾಗ ಲೆಕ್ಕ. ದೇವ್ರು ಬೇಕಾದ ಅಷ್ಟು ಏನಾಯ್ತು ಅಲ್ಲಿಗೆ? ನಮ್ಮ ಭಕ್ತಿ ಹೋಯ್ತು ಅಂತಾನೆ. ಅದೆಲ್ಲ ಮುಂದಿನ ಪ್ರಶ್ನೆ. ಸ್ವರೂಪದಲ್ಲಿ ಇದೆಯಲ್ಲ ಅದೇ ರೀತಿ ಅಂತ ಹೋದ್ರೆ ಎಸ್ಕೇಪಿಸಮ್ ಆಯ್ತು ಅಷ್ಟೇ. ಆರಾಧ್ಯ ದ್ವೇಷಿಡು ದೈತ್ಯಾಹ ಅದು ಅಶ್ಯೂರ್ ಮಾಡಿದ್ದಾನೆ. ಕಂಡಕ್ಟರ್ ಮೇಲೆ ನಂಬಿಕೆ ಇದೆಯಲ್ಲ ನಮಗೆ. ಈಗ ದುಡ್ಡು ಕೊಟ್ಟರೆ ಟಿಕೆಟ್ ಕೊಡ್ತಾನೆ ನಂಬಿಕೆ ಇದೆ. ಅಷ್ಟು ದೇವರಲ್ಲಿ ನಂಬಿಕೆ ಇದ್ರೆ ಗತಿ ಏನಾಗಬೇಕೀಗ? ಅಷ್ಟಾರು ದೇವ್ರ ನಂಬಿಕೆ ಇರಬೇಕಲ್ಲ. ಆ ಕಂಡಕ್ಟರ್ ತಕ್ಷಣ ಟಿಕೆಟ್ ಕೊಡ್ಲಿಕ್ಕೆ ಕೆಲವು ಸಲ ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ ಆ ಕಡೆ, ದುಡ್ಡು ತೊಗೊಂಡು ಹೋಗ್ಬಿಡ್ತಾರೆ. ನಾವು ಕೊಡೋದು 10 ರೂಪಾಯಿ ಟಿಕೆಟ್, ನಾವು ಕೊಟ್ಟರೆ 100 ರೂಪಾಯಿ 2,000 ರೂಪಾಯಿ ನೋಟು. ಗೊತ್ತಾಯ್ತಾ? ಅದು ಬರ್ತೆ ಹೋಗ್ಬಿಡ್ತಾರೆ. ನಾವೇನು ಗಲಾಟೆ ಮಾಡಿ ಸುಮ್ಮನೆ ಕೂತಿರ್ತೀವಿ. ಒಂದು ನಂಬಿಕೆ ಇದೆ ನಮಗೇನಂತ, ಅವ್ನು ಅಕಸ್ಮಾತ್ ಬರದೆ ಕೊಡದೆ ಹೋದರೆ 2,000 ಕೊಡದೆ ದಾಖಲೆ ಇಲ್ಲ ಇರ್ಬೋದು. ಏನು ದಾಖಲೆಗಳಿಲ್ಲ, ನೀನು ಕೊಟ್ಟೇ ಇಲ್ಲ ಅನ್ಬೋದು ಬೇಕಾದ್ರೆ ಅವ್ರು. ಬಟ್ ನಾವು ಏನು ಅನ್ಕೋತೇವೆ, ಹಾಗೆಲ್ಲ ಮಾಡೋದಿಲ್ಲ. ಸಾಮಾನ್ಯವಾಗಿ ಇಂಥ ಮೋಸ ನಡೆಯಲ್ಲ ಸಾಮಾನ್ಯವಾಗಿ. ಎಷ್ಟು ನಂಬ್ತಿರಲ್ಲ, ಮತ್ತು ದೇವ್ರನ್ನ ಯಾಕೆ ನಂಬೋದಿಲ್ಲ? ಹಾಗಿದ್ರೆ ಗೊತ್ತಾರೆ ನಮಗೆ ನಂಬಿಕೆ ಇಲ್ಲ ಅಂತ ತಪ್ಪ. ಬಿಟ್ಟಿಗೆ ಈ ಕಾಲ ಬಂದಿಲ್ಲ ಇನ್ನು. ಈ ಕಡೆ ಟಿಕೆಟ್, ಈ ಕಡೆ ದುಡ್ಡು ಅಂತ ಹೇಳ್ಕೊಂಡು ಏನಾಗ್ತಿರ್ತಾರೆ, ಬಜೀತಿ ಆಗ್ಬಿಡುತ್ತೆ. ಮತ್ತು ಮೊದಲು ನೀ ಬಿಡು, ಇವ್ರು ಕೈ ಬಿಡೋಕೆ ಅವ್ರು ಕೈ ಬಿಡೋ, ಅದು ಬೇರೆ ಶುರು ಆಗುತ್ತೆ. ಇವ್ರು ಕೈ ಬಿಡೋ ನಾನು ಕೈ ಬಿಡೋ ಅಂದರೆ ಜಗತ್ತು ಬದುಕಕ್ಕೆ ಸಾಧ್ಯ ಇಲ್ಲ. ಸತ್ತೋಗ್ಬಿಡ್ತಾರೆ ಎಲ್ಲ ಕೂಡ. ಪ್ರತಿಯೊಬ್ಬರು ಹೇಗೆ ಮಾಡಿದ್ದಾರೆ ಹೇಗೆ? ಅದು ಇಷ್ಟು ನಂಬಿಕೆ ಬೇಕು ಅಂತ ಆಯ್ತಲ್ಲ ಇದರಿಂದ.
ಆ ನಂಬಿಕೆ ಎಲ್ಲಿ ಬರುತ್ತೆ, ಯಾವ ನಂಬಿಕೆ ಹೋಗುತ್ತೆ ಗೊತ್ತಾ ನಮಗೆ? ಒಂದ್ಸತಿ ಮೋಸ ಮಾಡ ಅವ ನಂಬಿಕೆ ಹೋಗಿಬಿಡುತ್ತೆ. ದೇವ್ರು ಎಂದೂ ಮೋಸ ಮಾಡಿಲ್ಲ ನಮಗೆ. ಮೋಸ ಮಾಡಿ ತಿಳ್ಕೊಂಡ್ರೆ ನಮ್ಮ ತಪ್ಪದು. ದೇವ್ರು ಏನು ಮಾಡಿಲ್ಲ ಎಲ್ಲೂ ಕೂಡ. ಪರೀಕ್ಷೆಗೂ ಮೋಸಕ್ಕೂ ತುಂಬ ವ್ಯತ್ಯಾಸ ಇದೆ. ಪರೀಕ್ಷೆ ಬೇರೆ, ಮೋಸ ಬೇರೆ. ಚಿಕ್ಕ ಮಕ್ಕಳೇ ಪರೀಕ್ಷೆ ಮಾಡಿದ್ರೆ ಪರೀಕ್ಷೆ ಪ್ರಶ್ನೆ ಕೇಳಿಬೇಕಾದ್ರೆ ಅವ್ರ ಸ್ವಭಾವ ಇರುತ್ತೆ. ಒಂದು ಪ್ರಶ್ನೆ ಕೇಳಿ ಉತ್ತರ ಕೊಡ್ಲಿಕ್ಕೆ ಹೋದ ತಕ್ಷಣ ನಾವು ಕೊಡುವ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ ಫಸ್ಟ್. ಅದು ಗುಡ್ ಅಪ್ರೋಚ್. ನೀವೇ ಹೇಳಿಬಿಡಿ ಅಂದರೆ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ. ಹೇಳೋಕ್ಕೋರು ಒಪ್ಪೋದಿಲ್ಲ ಅವರು. ನಂಗೆ ಟೈಮ್ ಕೊಡ, ಯೋಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತಾ? ಅವ್ರಿಗೆ ಒಂದು ಏನು ಗೊತ್ತಿದೆ, ಪ್ರಶ್ನೆ ಕೇಳಿದವ್ರು ನಮ್ಮನ್ನು ಪರೀಕ್ಷೆ ಮಾಡಕ್ಕೆ ಕೇಳಿದ್ದಾರೆ, ನಾವು ಬುದ್ಧಿವಂತ ಅಂತ ತೋರಿಸ್ಬೇಕು ಅಂತ ಹಠ ಅವರಿಗೆ. ಏನು ಮಾಡ್ತಾರಾಗ ಅವರು? ಟೈಮ್ ತೊಗೊಂಡು ಹೇಳ್ತಾರೆ, ತಕ್ಷಣ ಉತ್ತರ ಕೇಳೋದಿಲ್ಲ. ಯಾರಿಗೆ ಅದು ಬೇಕಿಲ್ಲ ಅವ್ರೇನು ಮಾಡ್ತಾರೆ? ಉತ್ತರ ಕೊಡು ಸಾಕು ಅಂತ ಆ ಕಡೆ ಗಮನನೇ ಕೊಡೋದಿಲ್ಲ. ಸೊ ಇದು ಚಾಲೆಂಜ್ ಇದು. ಎವ್ರಿ ಮೊಮೆಂಟ್ ಏನು ಮಾಡ್ಬೇಕು, ಅದನ್ನು ಗೆಲ್ಲಬೇಕು. ತಮಸ್ಯಂಧೇ ಪಾತಯತಿ ದೈತ್ಯಾನ್ ಅಂತೆ ವಿನಿಶ್ಚಯ ಪೂರ್ಣ ದುಃಖಾತ್ಮಕೋ ದ್ವೇಷ ಸೋನಂತೋ ಹಿ ಅವತಿಷ್ಠತೆ. ತಮಸ್ಯಂಧೇ ಪಾತಯತಿ ದೈತ್ಯಾನ್ ಅಂತೆ ವಿನಿಶ್ಚಯ. ಎಷ್ಟು ವಿಷಯ ಹೇಳ್ತಾರೆ. ಅಂಧೇ ತಮಸಿ ಪಾತಯತಿ ಒಂದು ಮಾತು ಸಾಕು. ಅಂತೆ ಪ್ರಶ್ನೆ ಬಂತಾಗ, ಇವತ್ತು ಕೆಟ್ಟವನಿದ್ದಾನೆ ಮೆರಿತಾ ಇದ್ದಾನೋ, ಒಳ್ಳೆಯವನಿದ್ದಾನೆ ದುಃಖ ಪಡ್ತಾ ಇದ್ದಾನೆ, ಏನು ದೇವರು ಕೈ ಬಿಟ್ಟ ಅಂದ್ರೆ ಅಂತೆ. ಯಾವಾಗ ಗೊತ್ತಾಗತ್ತಿದೋ? ಲಾಸ್ಟ್. ಈಗ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತದೋ? ಗೊತ್ತಾಗೋದು ಈಗಲ್ಲ, ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ, ಮೊದಲು ಗೊತ್ತಾಗೋದಿಲ್ಲ. ಫೈನಲ್ ನೋಡಿ. ಟ್ರಾಜಿಡಿ ಕಾಮಿಡಿ ಅಂತ ಯಾವಾಗ ಅಂತಾರೆ ಗೊತ್ತಾ? ಫಸ್ಟ್ ಸೀರಿ ನೋಡಿ ಹೇಳೋದಿಲ್ಲ ಯಾರು ಕೂಡ. ಫಸ್ಟ್ ಸೀರು ಬಿಡ್ಲಲ್ಲಿ ಹೇಳೋದಿಲ್ಲ. ಯಾವಾಗ ಮುಗಿಯುತ್ತದೋ? ಎಂಡಲ್ಲಿ ಗೊತ್ತಾಗ. ಅಂತೆ ಎಂಡಲ್ಲಿ. ಸೊ ಒಳ್ಳೇದಾದರೆ ಕಾಮಿಡಿ, ಮಧ್ಯ ಮಧ್ಯೆ ಅಲ್ಲ, ಕೊನೆಗಾದರೆ ಕಾಮಿಡಿ. ಮಧ್ಯೆ ಆದರೆ ಇದು ಕಾಮಿಡಿಗೆ ಹೊಸ ಅರ್ಥ ಬಂದ್ಬಿಟ್ಟಿದೆ. ಏನಾಗಿದೆ ಇವತ್ತು? ತಮಾಷೆ ಅಂತ ಆಗೋಗ್ಬಿಟ್ಟಿದೆ. ಅಲ್ಲ, ಸುಖಾಂತ ಅಂತ ಅದಕ್ಕೆ ಅರ್ಥ. ಅಂತೆ ಅದು ಮುಂದೆ ನೋಡಿ. ವಿನಿಶ್ಚಯಾತ್, ಅದು ವಿನಿಶ್ಚಯಾತ್. ಈ ಬಗ್ಗೆ ಏನಿಲ್ಲ. ನಿಶ್ಚಯ ಅಂದ್ರೆ ಸಾಕು, ವಿನಿಶ್ಚಯ ಬೇರೆ. ವಿನಿಶ್ಚಯ, ಅಂತೆ, ತಮಸ್ಯಂಧೆ, ಪಾತಯ, ಇಷ್ಟೆಲ್ಲ ಹೇಳಿದ್ರಿಂದ ಎಂದೂ ಕೂಡ ನಾವು ದೇವರಲ್ಲಿ ಭಕ್ತಿನೇ ಮಾಡಬೇಕೆ ಹೊರತು ದ್ವೇಷ ಮಾಡಲೇ ಕೂಡದು ಅಂತ ಹೇಳ್ತಾರೆ. ಹಾಂ, ಏನ ಅಂತ್ಯ ಶಬ್ದಕ್ಕೆ ಅನೇಕ ಅರ್ಥಗಳು. ಮತ್ತೆ ಇನ್ನೊಂದು ಅರ್ಥ ಏನು ಅಂದರೆ ಶೂರ್ ಅಂತ ಒಂದು ಅಂತ ನಿರ್ಣಯ. ಗುಹೆಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಪ್ರೂವನ್ ಕೇಸ್ ಇದು ಅಂತ ಇನ್ನೊಂದು ಅರ್ಥ. ಕೊನೆಗೆ ಅಂದರೆ ಈ ಹಾಕಿಲ್ಲ ಅಂದ್ರೆ ಅಂತೆ, ಅದಕ್ಕೆ ಎಂಡ್ ಅಂತ ಕೇಳೋದು. ಎಂಡ್ ಅಂದ್ರೆ ಏನರ್ಥ? ಕೊನೆ. ಯಾವುದ್ರ ಕೊನೆ? ದುರ್ಯೋಧನಾದಿಗಳು ನೋಡಿದ್ವಿ ಇಲ್ಲಿ ಅದೇ ಅವತಾರದ ಅದೇ ಜನ್ಮದಲ್ಲಿ ಕೊನೆ ಒಂದು ಅರ್ಥ. ಬಟ್ ಫೈನಲ್ಗೆ ಬೀಳೋದು ಯಾವುದು? ಪ್ರಳಯ ಕಾಲದಲ್ಲಿ, ಅದು ಫೈನಲ್. ಬಟ್ ಪ್ರತಿ ಸತ್ತು ಏನಾಗ್ತಾ ಹೋಗುತ್ತೋ ಅವರಿಗೆ ಕೊನೆಯಲ್ಲಿ ಸೋಲು ತಪ್ಪಿದ್ದಲ್ಲ, ಕೊನೆಯಲ್ಲಿ ಸೋಲು. ಕೊನೆಯಲ್ಲಿ ಅದು ರಿಸಲ್ಟ್ ಬರೋ ಕಾಲನೇ ಅದು. ತಮಸ್ಗೆ ಹೋಗ್ತಾರೆ. ತಮಸ್ಸಲ್ಲಿ ಏನು ಮಾಡ್ತಾರೆ ಅಂತ ಪ್ರಶ್ನೆ. ಪೂರ್ಣ ದುಃಖಾತ್ಮಕೋ ದ್ವೇಷ ಸೋನಂತೋ ಹಿ ಅವತಿಷ್ಠತೆ ಪತಿತಾನಾಂ ತಮಸ್ಯಂಧೆ ನಿಶೇಷ ಸುಖವರ್ಜಿತೆ. ತಮಸ್ಸಿನಲ್ಲಿ ಭುಕ್ತರು ಏನು ಮಾಡ್ತಾರೆ? ಮುಕ್ತಿಯಲ್ಲಿ ಭಕ್ತಿ ಮಾಡ್ಕೊಂಡಿರ್ತಾರೆ. ಇವರೇನು ಮಾಡ್ತಾರೆ? ದ್ವೇಷನೇ ಮಾಡ್ಕೊಂಡಿರ್ತಾರೆ. ದ್ವೇಷ ಮಾಡ್ಕೊಂಡು ತಮಸ್ಸಲ್ಲಿರ್ತಾರೆ, ಭಕ್ತಿ ಮಾಡ್ಕೊಂಡು ಮುಕ್ತಿಯಲ್ಲಿರ್ತಾರೆ. ಪೂರ್ಣ ದುಃಖಾತ್ಮಕೋ ದ್ವೇಷ ಸಹ ಅನಂತಹ ಹಿ ಅವತಿಷ್ಠತೆ. ಒಂದು ಮೊದಲು ದ್ವೇಷ ಇತ್ತು, ಪೂರ್ಣ ಆಗಿದ್ದಿಲ್ಲ. ಪೂರ್ಣ ಆಗಿದ್ದಕ್ಕೆ ತಮಸ್ಸಾಯಿತು. ಅಲ್ಲೇನಿದೆ ಈಗ? ಪರ್ಫೆಕ್ಟ್ ದ್ವೇಷ ಮಾಡ್ತಾರೆ. ಅದು ಹೇಗೆ? ದ್ವೇಷ ಅನಂತಹ, ಕೊನೆಯೇ ಇಲ್ಲ ಅದಕ್ಕೆ. ಕೊನೆ ಅಕಸ್ಮಾತ್ ದ್ವೇಷಕ್ಕೆ ಕೊನೆ ಇದ್ದರೆ ಏನಾಗ್ತಿತ್ತು? ಮತ್ತೆ ವಾಪಸ್ ಬರ್ಬೇಕಾಯ್ತು. ದ್ವೇಷ ಬಿಟ್ಟು ವಾಪಸ್ ಬರ್ಬೇಕಾಯ್ತು. ದ್ವೇಷ ಯಾವಾಗಲೂ ಇರೋದ್ರಿಂದ ಏನಾಗೋದಿಲ್ಲ. ಇದು ಸ್ವಾರಸ್ಯ ಆಗಿದೆ. ಮುಕ್ತಿಯಲ್ಲಿ ಅಕಸ್ಮಾತ್ ಅವ್ರು ಭಕ್ತಿ ಹೋಗ್ಬಿಟ್ರೆ ಏನಾಗ್ತಿತ್ತು? ವಾಪಸ್ ಬರ್ಬೇಕಾಯ್ತು. ಆದರೆ ಮುಕ್ತಿಯಲ್ಲಿ ಕೂಡ ಏನಿದೆ? ಭಕ್ತಿ ಇದೆ. ಮುಕ್ತಿಯಲ್ಲೂ ಭಕ್ತಿ ಇದೆ. ಅದೇ ರೀತಿ ತಮಸ್ಸಿನಲ್ಲೂ ದ್ವೇಷ ಇದೆ. ದ್ವೇಷ ನಿತ್ಯ, ಇಲ್ಲಿ ಭಕ್ತಿ ನಿತ್ಯ. ಇದೆಲ್ಲಿ ಒಪ್ಕೋಬೇಕು? ಸ್ವರೂಪದಲ್ಲೇ ಒಪ್ಕೋಬೇಕು. ಜೀವತ್ರೈವಿಧ್ಯ ಒಪ್ಪಲೇಬೇಕಾಗ, ಇಲ್ದವ್ರು ಒಪ್ಪಕ್ಕೆ ಸಾಧ್ಯ ಇರಲಿಲ್ಲ. ಆಚಾರ್ಯ ಒಂದೊಂದು ಕೂಡ ನಾವು ಮೊದಲೇ ಅಧ್ಯಾಯನ ನಮ್ಮಲ್ಲಿ ಪದ್ಧತಿ ಇದೆ. ಶಾಸ್ತ್ರ ಪಾರಾಯಣ ಮಾಡಿ ಅಂತ ಹೇಳ್ತಾರೆ, ಮತ್ತೆ ಮತ್ತೆ ಓದಿ ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತಾ? ಹೊಸ ಹೊಸ ಅರ್ಥ ಆಗುತ್ತೆ ಅಂತ. ಮತ್ತೆ ಮತ್ತೆ ಓದಷ್ಟು ಕೂಡ ಅರ್ಥ ಏನಾಗ್ತಾ ಹೋಗುತ್ತೆ? ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ತಿಳಿತಿಲ್ಲ, ಅದಕ್ಕೆ ಪಾರಾಯಣ ಮಾಡೋಕ್ಕೆ ಹೇಳಿದೆ. ಈ ಕಾದಂಬರಿಗೆ ಅದು ಪಾರಾಯಣ ಮಾಡಬಾರ್ದು. ಯಾತಕ್ಕೆ ಹೇಳ್ತಾರೆ? ಅರ್ಥ ಇಲ್ಲ, ಇದು ಅರ್ಥ ಇಲ್ಲ, ಜಾಸ್ತಿ ಗೊತ್ತಾಗಲಿಲ್ಲ. ಮೊದಲೇ ಅರ್ಥ ಇದ್ದಿಲ್ಲ, ಇನ್ನೂ ಅನರ್ಥ ಜಾಸ್ತಿ ಆಗುತ್ತೆ. ಇವು ಹಾಗಲ್ಲ ರೀ, ಫಸ್ಟ್ ಟೈಮ್ ನೋಡಿದ್ರೆ ಗೊತ್ತಾಗಿದ್ದಿಲ್ಲ ಅನಿಸುತ್ತಲ್ಲ. ಹಾಗೆ ತೀರ್ಥಯಾತ್ರೆ ಮತ್ತೆ ಮತ್ತೆ ಯಾಕೆ ಮಾಡ್ತಾರೆ? ಹೊಸ ಹೊಸ ರೀತಿಯಲ್ಲಿ ನೋಡೋಕ್ಕೆ ಅನುಕೂಲ ಆಗುತ್ತೆ. ಪೂರ್ಣ ದುಃಖಾತ್ಮಕೋ ದ್ವೇಷ ಸೋ ಅನಂತೋ ಹಿ ಅವತಿಷ್ಠ. ತುಂಬ ಜನಕ್ಕೆ 20 ಸರ್ತಿ ಬದರಿ ಆಯಿತು, 10 ಸರ್ತಿ ಬದರಿ ಆಯಿತು, 30 ಸರ್ತಿ ಬದರಿ ಆಯಿತು, 50 ಸರ್ತಿ ಬದರಿ ಆಯಿತು ಅಂತಾರೆ. ನಮ್ಮಲ್ಲಿ 50 ಸರ್ತಿ ಸುಧಾ ಆಯಿತು, 50 ಸರ್ತಿ ಸರ್ವಮೂಲ ಆಯಿತು ಅಂಬೋದ್ರೆ ಇನ್ನೂ ದೊಡ್ಡದು. ಯಾಕೆ? ಇದು ಎಕ್ಸ್ಟರ್ನಲ್, ಅದು ಇಂಟರ್ನಲ್. ಅದು ಅಲ್ಲಿ ನೋಡಿದ ದೃಶ್ಯನ ಅಲ್ಲೇ ಇರುತ್ತೆ. ಇದು ಪುಸ್ತಕದಲ್ಲಿ ನೋಡಿರ್ತೀರಲ್ಲ, ದೇವರು ನಮ್ಮ ಒಳಗೇನೋ ಅಲ್ಲೇ ಇರ್ತಾನೆ. ಅಲ್ಲಿ ಪುಸ್ತಕ ನೋಡಿ ತಲೆಯಲ್ಲಿ ಬಂದು ಕೂತ್ಬಿಡುತ್ತೆ. ಆದ್ದರಿಂದ ಪರ್ಮನೆಂಟ್. ದೇರ್ ಫೋರ್ 20 ಸರ್ತಿ 30 ಸರ್ತಿ ಎಂಬುದು ಜ್ಞಾನ ಕಾರ್ಯದಲ್ಲಿ ಮಾಡಿದಷ್ಟು ಕೂಡ
ತುಂಬ ದೊಡ್ಡದು. ಪೂರ್ಣ ದುಃಖಾತ್ಮಕೋ ದ್ವೇಷ ಸಹ ಅನಂತಹ ಹಿ ಅವತಿಷ್ಠತೆ. ಹಿ ಅಂತ ಹೇಳಿದ್ರಿಂದ ಅದು ಪ್ರಸಿದ್ಧ ನಿಶ್ಚಿತ. ಪತಿತಾನಾಂ ತಮಸ್ಯಂಧೆ ನಿಶೇಷ ಸುಖವರ್ಜಿತೆ. ಅಲ್ಲಿ ಸುಖ ಸ್ವಲ್ಪ ಇದೆಯಾ? ಎಷ್ಟೆಷ್ಟು ಸುಖದ ಟ್ರೇಸ್ ಕೂಡ ಇಲ್ಲ. ಬ್ರಹ್ಮಸೂತ್ರ ಭಾಷೆ ಉಪಯೋಗಕ್ಕೆ ಬರುತ್ತಾಗ ಎಲ್ಲ ಮುಂದೆ ಹೇಳ್ತಾರೆ ಅದನ್ನೇ. ಬ್ರಹ್ಮಸೂತ್ರ ಏನಂತ ಹೇಳ್ತಾರೆ? ತಮಸ್ಸಿನಲ್ಲಿ ತಮಸ್ಸಿಗೂ ನರಕಗಳಿಗೂ ವ್ಯತ್ಯಾಸ ಇದೆ. ಸ್ವರ್ಗಕ್ಕೂ ನರಕಕ್ಕೂ ವ್ಯತ್ಯಾಸ ಇದೆ, ಗೊತ್ತಿದೆಯಲ್ಲ. ನರಕದಲ್ಲೂ ವ್ಯತ್ಯಾಸ ಇದೆ. ನರಕಕ್ಕೂ ತಮಸ್ಸಿಗೂ ವ್ಯತ್ಯಾಸ ಇದೆ. ನರಕದಲ್ಲಿ ಏನಿದೆ ಅಂದರೆ ತಿರ್ಯಕ್ಷು ನರಕೇ ಚೈವ ಸುಖಲೇಶೋ ವಿಧೀಯತೆ ನಾಂಧೇ ತಮಸಿ ಮಜ್ಞಾನಾಂ ಸುಖಲೇಶೋಪಿ ವಿದ್ಯತೆ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರ ಮಾತು. ನರಕದಲ್ಲೂ ಏನಿದೆ ಅಂತ ಸ್ವಲ್ಪ ಸುಖ ಇದೆ ಅಂತ. ಏನು ಸುಖ? ಒಂದೇಟ್ ಹೊಡಿ ಇನ್ನೊಂದೇಟ್ ಹೊಡಿಯೋವರೆಗೂ ಗ್ಯಾಪ್ ಇರುತ್ತಲ್ಲ, ಅಷ್ಟರ ಮಟ್ಟಿಗೆ ಸುಖ ಬರೇ ಪಕ್ಷ. ಇದೊಂದು ಗ್ಯಾಪ್ ಇಲ್ವಾ ಈಗ? ಇನ್ನೊಂದು ಬಾಲ್ ಹಾಕೋವರೆಗೂ ಸೇಫ್ ಇದ್ದಾಗ ಲೆಕ್ಕ. ಆದರೆ ಇಲ್ಲಿ ಹಾಗಲ್ಲ, ನಾನ್ ಸ್ಟಾಪ್ ಹೋಗಿತ್ತಿದ್ರೆ ಉತ್ತಪ್ತಾತ್ಯುತ್ಕಡ ಪ್ರಗಡ ಕಟಕಟ ಧ್ವಾನ ಕಟಕಟ ಕಟ ಅಂತ ಯಾತಕ್ಕೆ ಹೇಳಿದ್ರು? ನಾನ್ ಸ್ಟಾಪ್ ಬಿಡ್ತಾ ಇದೆ. ಆದ್ದರಿಂದ ಪಟ 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 ಹೊಡೆದ್ರು, ಪಟ ಪಟ ಹೊಡೆದ್ರು, ಪಡಿ ಹೊಡೆದ್ರಲ್ಲ, ಬರೀ ಹೊಡೆದ್ರು ಬೇರೆ, ಪಟ್ಟತ್ತು ಹೊಡೆದ್ರು ಬೇರೆ, ಪಟ ಪಟ ಹೊಡೆದ್ರು ಬೇರೆ, ಪಟ 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 ಹೊಡೆದ್ರು ಬೇರೆ. ಅಲ್ಲಿ ಏನಾಗಿದೆ? ಅಲ್ಲಿ ನಾನ್ ಸ್ಟಾಪ್ ಹೊಡಿತಿದ್ದಾರೆ ಅಂತ ಅರ್ಥ. ಅದಕ್ಕೆ ಕಟ 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 ಅಂತ ಹೇಳಿದ್ದಾರೆ. ಏನ ತಲೆಗೆ ಬೀಳುತ್ತೆ, ಅದು ಹೆಲ್ಮೆಟ್ ಪೀಸ್ ಆಗಿ ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ. ಅವಾಗ ಅನಿಸಿ ಯಾತಕ್ಕೆ ತಮಾಷೆ ತಿಳ್ಕೊಬೇಕು ಅಂದರೆ ಅಲ್ಲಿ ಹೋಗಲೇಬಾರ್ದು ಅನ್ಬೇಕಾದ್ರೆ. ಹೋಗಲೇಬಾರ್ದು ಅಂದರೆ ದ್ವೇಷ ಮಾಡಲೇಬಾರ್ದು ಅಂತ. ದ್ವೇಷ ಮಾಡೋದಿಲ್ಲ ಅಷ್ಟೇ ಅಂತ ಕೇಳಿದ್ರೆ, ದ್ವೇಷ ನಾವು ದೇವ್ರು ಹೇಳಿದ ನಿಯಮ ಪಾಲನೆ ಮಾಡೋದಿಲ್ಲ, ದ್ವೇಷ ಅಂತ ಅರ್ಥ. ಆಫೀಸಿಗೆ ಭಾರಿ ಸಿನ್ಸಿಯರ್ ಅವರು ಆಫೀಸ್ ಕೆಲಸ ಮಾಡೋದಿಲ್ಲ, ಏನಂತಾರೆ ಅದಕ್ಕೆ? ಭಕ್ತಿ ಇಲ್ಲ. ಡಿಸೋಬಿಡಿಯನ್ಸ್ ಅಂದರು ಒಂದೇ, ದ್ವೇಷ ಅಂದರು ಒಂದೇ. ಇವತ್ತು ತುಂಬ ಜನ ಆಗಿರ್ತಾರೆ, ನಾವಂತೂ ಮಡಿಯಲ್ಲಿ ಮಾಡೋದಿಲ್ಲ ಅಂದರೆ ತಪ್ಪದು. ಮಡಿ ಮಾಡಬೇಕು ಅಂತ ದೇವ್ರು ಹೇಳಿದ ಮೇಲೆ ಮಡಿ ಮಾಡೋದಿಲ್ಲ ಅಂದರೆ ತಪ್ಪು ಮಾಡ್ತೇನೆ ಅಂತ ಅರ್ಥ. ಗೊತ್ತಾಯ್ತಾ? ಅದು ಅವ್ರಿಗೆ ಅರ್ಥ ಆಗಿಲ್ಲ. ಅದು ಪೂರ್ಣ ಇವತ್ತು ಜನ ಏನು ತಿಳ್ಕೊಂಡಿದ್ದೆ, ಎಂದೋ ಒಂದು ದಿವಸ ಹೋಗಿ ಹಬ್ಬದ ದಿವಸ ಹೋಗಿ ಹೋಟ್ಲಲ್ಲಿ ಸ್ವೀಟ್ ತಿಂದರೆ ಹಬ್ಬ, ಅದು ಸಮಸ್ಯೆ. ಅದು ಕೂಡ ಹೋಟ್ಲಲ್ಲಿ ಸ್ವೀಟ್ ತಿಂದರೆ ಹಬ್ಬ ಆಯಿತು, ಇನ್ನೂ ಪಾಪ ಜಾಸ್ತಿ ಆಯಿತು, ಹಬ್ಬ ಆಯಿತು. ಅದು ಹೋಟ್ಲಲ್ಲಿ ಒಂದು ದಿವಸ ಮನೆಯಲ್ಲಿ ಮಾಡ್ಕೋಣ ಅಂದ್ಕೊಂಡಿದ್ರೆ ವಾಸಿ ಇರ್ತಿತ್ತು, ಅದು ಕೂಡ ಇಲ್ಲ. ಇದು ಜನರ ಕಾನ್ಸೆಪ್ಟೇ ಚೇಂಜ್ ಆಗಿಬಿಟ್ಟಿದೆ. ಹಬ್ಬ ಅಂದರೆ ಸ್ವೀಟ್ ತಿನ್ಬೇಕಷ್ಟೇ, ದೇವ್ರಿಗೆ ಕೊಡೋ ಇನ್ನೊಬ್ರಿಗೆ ಕೊಡೋಕ್ಕಲ್ಲ, ತಾರು ತಿನ್ಬೇಕು, ಅದು ಸ್ವೀಟ್ ಅಲ್ಲ. ವಿಶೇಷ ಸುಖ ಬರ್ತಿದೆ. ಇನ್ನೊಂದು ಆಚಾರ ಹೇಳ್ತಾರೆ, ತಿರ್ಯೋಗ್ಯನೇ ಹುಟ್ಟುತ್ತಾರೆ ಅಂದರೆ ಹುಲಿ ಸಿಂಹ ಹಾವು ಆಗಿ ಹುಟ್ಟುತ್ತಾರೆ. ಅಲ್ಲೂ ಕೂಡ ಸುಖ ಇದೆ ಅಲ್ವೋ? ಸುಖ ಇದೆ. ಯಾತಕ್ಕೆ? ಅಲ್ಲಿ ಆಹಾರ ಇದೆ, ಎಲ್ಲ ವ್ಯವಸ್ಥೆ ಇದೆ ಅದಕ್ಕೆ. ಅದಕ್ಕೂ ಕೂಡ ಸಂತಾನೋತ್ಪತ್ತಿ ಎಲ್ಲ ಮಾಡ್ತಾನೆ ಅವನು. ಆದ್ದರಿಂದ ಏನಾಗಿದೆ? ಸುಖ ಇದೆ. ಅದಕ್ಕೆ ಸುಖಲೇಶೋಪಿ ವಿದ್ಯತೆ. ಆದರೆ ಆ ಸುಖ ಅಂತ ನಾವು ಕರೆಯೋದಿಲ್ಲ. ಯಾತಕ್ಕೆ? ತಿಳುವಳಿಕೆನೇ ಇಲ್ಲ ಫಸ್ಟ್. ಅದಕ್ಕೆ ಸುಖ ಅಂತ ನಾವು ಕರೆಯೋದಿಲ್ಲ. ಕೋಮಾ ಸ್ಟೇಜಲ್ಲಿ ನೋಡ್ಬಿಟ್ಟು ಆರಾಮಾಗಿದ್ದೆ ಅಂತ ಯಾರೋ ಅನ್ನೋದಿಲ್ಲ. ಏನು ಸುಖವಾಗಿದೆಯಪ್ಪ, ಏನು 5 ಸ್ಟಾರ್ ಹೋಟ್ಲು, ಸೂಪರ್ ಹಾಸ್ಪಿಟಲ್ಲು, ಕ್ಲಾಸ್ 1 ವಾರ್ಡು, ಸೂಪರ್ ಇದು, ಎಷ್ಟು ನರ್ಸ್ಗಳಿದ್ದಾರೆ, ವೆರಿ ಲಕ್ಕಿ ಅಂತ ಯಾರು ಹೇಳ್ತಾರಾ? ಹೋಪ್ಲೆಸ್ ಕೇಸು. ಏನೇ ಇದ್ರು ಕೂಡ ಸುಖ ಅಲ್ಲ ಅದು. ಹೊರಗೆ ಬಂದು ಒಬ್ಬರು ಭಿಕ್ಷೆ ಬೇಡ್ಕೊಂಡಿದ್ರು ವಾಸಿ. ಯಾಕೆ? ಅದು ಸುಖ ಇದೆ, ಸುಖ ಇಲ್ಲ ಇಲ್ಲಿ. ಫಸ್ಟ್ ದುಃಖ, ದೇಹದೊಳಗೆ ದುಃಖ ಇದೆ. ಹೊರಗೆ ಏನೇ ಇದ್ರು ಕೂಡ ದುಃಖ ಇಲ್ಲಿದೆ, ಅವನ ದೇಹದೊಳಗೆ ದುಃಖ ಇದೆ. ಇಲ್ಲಿ ಫ್ರೀಡಮ್ ಇದೆ, ಆ ದುಃಖ ಇರೋದಿಲ್ಲ. ಅದಕ್ಕಾಗಿ ಅವತಿಷ್ಠತೆ ವಿಶೇಷ ಸುಖವರ್ಜಿತೆ. ಸೊ ತಿರ್ಯಗ್ಯೋನಿಯಲ್ಲೂ ಸುಖ ಇದೆ, ನರಕದಲ್ಲೂ ಸುಖ ಇದೆ. ಆದರೆ ಅಂದಂತ ಮತ್ತೆ ಸುಖ ಲೇಷ ಕೂಡ ಇಲ್ಲ. ಇದು 100% ಅರ್ಥ ಮಾಡ್ಕೋಬೇಕಿದೆ. ಆಗ ಏನ ಆಮೇಲೆ ಸ್ವರ್ಗಲೋಕದಲ್ಲೂ ಕೂಡ ಏನಿದೆ? ದುಃಖ ಇದೆ. ಸ್ವರ್ಗಲೋಕದಲ್ಲೂ ದುಃಖ ಇದೆ. ಮತ್ತು ಎಂಥ ರಾಜ ಪದವಿ ಬಂದಾಗಲೂ ದುಃಖ ಇದೆ. ಇಲ್ಲಿ ಸುಖ ಆಗಿದೆ, ದುಃಖ ಆಗಿದೆ. ಸೊ ಟೋಟಲಿ ಸುಖ ಇಲ್ಲದ ಜಾಗ ಯಾವುದೋ? ಅಂದಂತ ಮೋಸ. ಟೋಟಲಿ ದುಃಖ ಇಲ್ಲದ ಜಾಗ ಯಾವುದೋ? ಮೋಕ್ಷ. ಅದಕ್ಕೆ 2 ಆಪೋಸಿಟ್ ಅವು. ಅದಕ್ಕೆ ಮೋಕ್ಷಕ್ಕೆ ಯಾತಕ್ಕೆ ಹೋಗಬೇಕು ಅಂದರೆ ದುಃಖ ಇಲ್ಲದ ಜಾಗ ಅದು. ಜೀವಾಭೇದೋ ನಿರ್ಗುಣತ್ವ ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕೆ ತದನ್ನೇಷಾಂ ಭೇದಸ್ತದ್ಗತ ಏವ ಚ. ಒಟ್ಟೇನು ಹೇಳಿದ್ರಿ ಈಗ? ದ್ವೇಷದಿಂದ ಅಂಧಂತಮಸ್ಸು ಭಾರಿ ಕೆತ್ತ, ನಿತ್ಯ ಅಂತ ಹೇಳಿದರು. ಸುಖ ಇಲ್ಲ ಅಂತ ಹೇಳಿದರು. ದ್ವೇಷ ಅಂದರೆ ಏನು ಅಂತ ಪ್ರಶ್ನೆ. ದ್ವೇಷ ಅಂದರೆ ಏನು? ಅದಕ್ಕೆ ನವವಿಧ ದ್ವೇಷ ಹೇಳ್ತಾರೆ. ದ್ವೇಷ 9 ವಿಧವಾದ ದ್ವೇಷ ಇದೆ. ಒಂದು ನಮಗೆ ಗೊತ್ತಿದೆ. ಭಕ್ತಿ ಎಷ್ಟು ವಿಧ? ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಹೌದಾನೆ? ದ್ವೇಷನೂ ಆಪೋಸಿಟ್. ಕರೆಕ್ಟ್ 9 ದ್ವೇಷ ಇದೆ. ನವವಿಧ ಭಕ್ತಿ, ನವವಿಧ ದ್ವೇಷ. ನವವಿಧ ಭಕ್ತಿ, ನವವಿಧ ಭಕ್ತಿಯಿಂದ ಮುಕ್ತಿ, ನವವಿಧ ದ್ವೇಷದಿಂದ ಅಂಧಂತಮಸ್ಸು. ಆದ್ದರಿಂದ ಮುಕ್ತನ ಭಕ್ತಿಯ ಮಾಡೋನು 9 ಭಕ್ತಿನೂ ಮಾಡ್ತಾರೆ. ಸ್ವಾರಸ್ಯ ಅಂದರೆ ದ್ವೇಷ ಮಾಡೋನು 9 ದ್ವೇಷನೂ ಮಾಡ್ತಾರೆ. ಆಶ್ಚರ್ಯ ಅಂದರೆ ತಮಸ್ಸಿಗೆ ಹೋಗ್ಲಿಕ್ಕೆ 1 ದ್ವೇಷ ಇದ್ದರೂ ಸಾಕು, ನಮಗೆ 9 ಇರಬೇಕಾಗಿಲ್ಲ.
ಭಕ್ತಿ ಮಾತ್ರ 9 ಇರುತ್ತೆ, ನ್ಯಾಚುರಲ್ ಲಿಂಕ್ಡ್ ಅವು. ಇವು ಹಾಗಲ್ಲ, ಒಂದೊಂದು ಇರುತ್ತೆ, ತಮಸ್ಗೆ ಹೋಗ್ತಾರೆ. ಎಲ್ಲ ಇದ್ರಂತೂ ಅಂದಂಥ ವಸ್ತು ತಮಸ್ಸು ವ್ಯತ್ಯಾಸ ಇದೆಯಲ್ಲ, ಹಾಗೆ ಆ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಆದರೆ ಇವೆಲ್ಲ ಲಿಂಕ್ಡ್ ಆದ್ದರಿಂದ ಒಂದೇ ಒಂದು ಪಾಪ ಯಾವುದಕ್ಕೆ ಕಾರಣ ಆಗುತ್ತೆ, ಇನ್ನೊಂದು ಪಾಪ. ಒಂದು ಸುಳ್ಳು ಮತ್ತೊಂದು ಸುಳ್ಳು ಹೇಳ್ತಾ ಹೇಳ್ತಾ ಸುಳ್ಳಿನ ಸರಮಾಲೆ ಆಗುತ್ತಲ್ಲ, ಹಾಗೆ ಲಿಂಕ್ ಆಗಿದೆ. ಅದು ಯಾವುದು ಅಂಬೋದನ್ನು ನಾಳೆ ಡೀಟೇಲಾಗಿ ಹೇಳ್ತಾರೆ. ಅದು ತಿಳ್ಕೊಂಡ್ಬಿಟ್ರೆ ನಾವು ದ್ವೇಷ ಮಾಡೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆಗ ಯಾವುದೋ ಒಂದು ದ್ವೇಷ ಮಾಡ್ತಾನೆ ಇರ್ತೇವೆ ದೇವ್ರನ್ನ ನಾವೀಗ, ಅದು ತಿದ್ಕೋಬೇಕು. ಅದಕ್ಕೆ ಅಂತ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚವಹಂ ತೇನ ಪ್ರೀಯತಾಂ ಕಮಲಾಲಯ.